ಇವತ್ತು ಬಿಜೆಪಿ ನಾಯಕರು ಬಳ್ಳಾರಿಯಲ್ಲಿ ಸಮಾವೇಶವನ್ನು ಮಾಡಿದ್ದಾರೆ. ಏನು ಸಮಾವೇಶ ಇದು? ಭರತ್ ರೆಡ್ಡಿನ ಇನ್ನೂ ಯಾಕೆ ಅರೆಸ್ಟ್ ಮಾಡಲಿಲ್ಲ, ಮತ್ತು ಈ ಭರತ್ ರೆಡ್ಡಿಯ ಗನ್ಮ್ಯಾನ್ಗಳು ಗುಂಡು ಹಾರಿಸಿ ರಾಜಶೇಖರ್ ರೆಡ್ಡಿ ಎನ್ನುವ ವ್ಯಕ್ತಿ ಹತನಾದ. ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ಕ್ರಮಗಳು ಯಾಕೆ ತೆಗೆದುಕೊಳ್ತಾ ಇಲ್ಲ ಕಾಂಗ್ರೆಸ್ನವರು? ಭರತ್ ರೆಡ್ಡಿ ಅರೆಸ್ಟ್ ಯಾಕಿಲ್ಲ? ಅಟ್ ದ ಸೇಮ್ ಟೈಮ್ ಇದರಲ್ಲಿ ಯಾಕೋ ಇಡೀ ಕಾನೂನು ಪ್ರಕ್ರಿಯೆಗಳು, ಅರೆಸ್ಟ್ ಮಾಡ್ತಕ್ಕಂಥ ವಿಧಾನಗಳು ತುಂಬ ಸ್ಲೋ ಇದೆ. ಇನ್ನೊಂದು ಕಡೆ ರಾಮುಲು ಅವ್ರ ಭಾಷಣ, ಬೇರೆಯವ್ರ ಭಾಷಣ ಕೇಳಿದ್ರೆ ಆತ ಗಾಂಜಾ ವ್ಯಸನಿ, ಈ ಭಾಗದಲ್ಲಿ ಹೆಣ್ಣುಮಕ್ಕಳು ನೆಮ್ಮದಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ, ಹೆಣ್ಣುಮಕ್ಕಳ ಸಂಚಾರಕ್ಕೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಬಸವರಾಜ ಬೊಮ್ಮಾಯಿಯವರಾದಿಯಾಗಲಿಯೂ ಕೂಡ ಈ ಥರ ಮಾತಾಡ್ತಾ ಇದ್ದಾರೆ. ಇಲ್ಲಿ ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ, ಆ ಊರೆಲ್ಲ ಆ ಹೆಣ್ಣುಮಗಳ ಕಥೆ ಏನಾಯಿತು ಗೊತ್ತಾ? ಸೊ ಹಾಗಾಗಿ ಒಂದು ಅರಾಜಕತೆ ಸೃಷ್ಟಿಯಾಗಿಬಿಟ್ಟಿದೆ. ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ನೆಮ್ಮದಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ. ಒಂದೊಂದು ಗೂಂಡಾಗಿರಿ ನಡೀತಾ ಇದೆ ಇಲ್ಲಿ. ಈ ಭರತ್ ರೆಡ್ಡಿ ಎನ್ನುವವನು ಗೂಂಡ, ಇವುಗಳ ಕೊನೆ ಯಾವತ್ತು ಅಂಥೇಳಿ ಒಂದು ಕಡೆ. ಇದಕ್ಕಿಂತ ಮುಂಚೆ ಚೆಕ್ ಮಾಡಿಕೊಂಡಾಗ ಇದೇ ಜನಾರ್ದನ್ ರೆಡ್ಡಿ ಅವರಿಗೆ, ಇದೇ ರಾಮುಲು ಅವ್ರಿಗೆ ಇದ್ದದ್ದೇನು ಅಂದರೆ, ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿಬಿಡ್ತೀವಿ ನಾವು ಅಂಥೇಳಿ ಸಂವೇರ್ ಬಿ ಜೆ ಪಿ ನಾಯಕರಿಗೆ ಈ ಇಡೀ ಒಂದು ಹೋರಾಟದ ವಿಚಾರದಲ್ಲಿ ಈ ಪಾದಯಾತ್ರೆ ಅವಶ್ಯಕತೆ ಇರಲಿಲ್ವಾ? ಅಥವಾ ರಾಮುಲು ಅಂಡ್ ರೆಡ್ಡಿ ಈ ಕೇಸಲ್ಲಿ ಹೈಲೈಟ್ ಆಗೋದು ಬೇಕಾಗಿರಲಿಲ್ವಾ? ಆ ಕಾರಣಕ್ಕೋಸ್ಕರವಾಗಿ ಎಂಟೈರ್ ಈ ಹೋರಾಟ ಏನಿತ್ತೋ, ಪ್ರತಿಭಟನೆ ಏನಿತ್ತೋ, ಬಳ್ಳಾರಿ ಬರ್ತೀವಿ, ಸಮಾವೇಶ ಮಾಡ್ತೀವಿ ಅಂತ ಒಂದು ಕಡೆ ಹೇಳಿದ್ರು. ಸಮಾವೇಶದ ರೆಸ್ಪಾನ್ಸ್ ಕೂಡ ಇನ್ನೊಂದು ಭಾಗ ಇದರಲ್ಲಿ. ಸಮಾವೇಶಕ್ಕೆ ಅಂದುಕೊಂಡಷ್ಟು ಜನ ಬರಲಿಲ್ಲ ಅಂತ ಒಂದು ಭಾಗ ಇದೆ. ಕಾನೂನು ಪ್ರಕ್ರಿಯೆ ಅಂತ ಬಂದಾಗ ಈಗ ನಿನ್ನೆ ಕೂಡ ಇಬ್ಬರು ಅರೆಸ್ಟ್ ಆದರು. ನಿನ್ನೆ ಕೂಡ ಇಬ್ಬರು ಗನ್ಮನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಹಾಗಿದ್ದಾಗ ನಾವು ಇನ್ನೇನ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಹೇಳುತ್ತಾ ಇದ್ರ ಮಧ್ಯದಲ್ಲಿ. ಅಥವಾ ಭರತ್ ರೆಡ್ಡಿ ನೀವು ಯಾಕ್ರಿ ಅರೆಸ್ಟ್ ಮಾಡಲಿಲ್ಲ? ಇಲ್ಲಾರೋ ಚಿಕ್ಕಬಳ್ಳಾಪುರದಲ್ಲಿ ಯಾರೋ ರಾಜೀವ್ ಗೌಡ ಅಂತೆ, ಅವನ ಪೌರಾಯುಕ್ತೆಗೆ ಏನು ಬಾಯಿಗೆ ಬಂದಂಗೆ ಮಾತಾಡಿರೋದು ಆ ಮನುಷ್ಯನೂ ಅರೆಸ್ಟ್ ಮಾಡಲ್ಲ ಇವರು. ನಾವು ಕಾನೂನು ಕ್ರಮಕ್ಕೆ ಆಗ್ರಹ ಮಾಡಿದ್ದೀವಿ, 3-4 ದಿವಸದಿಂದ ಆ ಮನುಷ್ಯ ಕಾಣಿಸ್ತಾ ಇಲ್ಲ. ಇನ್ಯಾರೋ ಒಬ್ಬರು ಬಂದು ಹೇಳಿದ್ರು, ನಮಗೆ ಯಾರಿಗೋ ಪುರೋಹಿತರಿಗೆ ನಮಗೆ ಒಡಿಸ್ಬಿಟ್ಟಿದ್ರು, ಈತ ಮಾಡಿರೋ ಸೈಟ್ಗಳು ಸರಿ ಇಲ್ಲ ಅಂತ ಬಂದಾಗ ಇವ್ರ ನಾಯಕರನ್ನ ಇವರು ಸೇಫ್ ಮಾಡ್ಕೊಳ್ತಾ ಹೋದರೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಇದೆಯಲ್ಲ, ಇದನ್ನು ಜನ ಹೇಗೆ ನೋಡ್ತಾರೆ? ಮತ್ತೊಂದು ತನಿಖೆಯ ಪ್ರಕ್ರಿಯೆಗಳು ಅಂದರೆ ಹೇಗಿರಬೇಕು? ಆ ಪ್ರಕ್ರಿಯೆ ಹಾದಿಯಲ್ಲಿಯೇ ಇಡೀ ಪ್ರಕರಣ ಸಾಕ್ತಾ ಇದೆಯಾ, ಅಥವಾ ಫೇವರಿಸಮ್ ನಡೀತಾ ಇದೆಯಾ? ತಮ್ಮ ಕಡೆಯವ್ರನ್ನ ಸೇಫ್ ಮಾಡ್ಕೊಳ್ಳುವಂಥ ಗೇಮನ್ನು ಕಾಂಗ್ರೆಸ್ ಆಡ್ತಾ ಇದೆಯಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಟರಾಜ್ ಗೌಡ್ರು ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ ತಮಗೆ ಒಂದು ಡಿಬೇಟ್ಗೆ. ಯದುಕುಮಾರ್ ಇದ್ದಾರೆ, ಬಿ ಜೆ ಪಿಯ ಮುಖಂಡರು. ಸ್ವಾಗತ ಯದುಕುಮಾರ್ ಅವರೇ, ವಕ್ತಾರರು ಕೂಡ ಹೌದು. ಇನ್ನೊಂದು ಕಡೆ ಲೋಕೇಶ್ವರ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಲೋಕೇಶ್ವರ್ ಸರ್, ಸ್ವಾಗತ ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲಿಗೆ ಯದುಕುಮಾರ್ ಅವರು ಕೇಳಿಬಿಡ್ತೀನಿ. ಯದುಕುಮಾರ್ ಅವರ ಏನು ಸಮಾವೇಶ ಮಾಡಿದ್ದೀರಿ, ಪ್ರತಿಭಟನೆ ಮಾಡಿದ್ದೀರಿ, ಜೋರಾಗಿ ಪಾದಯಾತ್ರೆವರೆಗೂ ಎಲ್ಲ ವಿಷಯ ಹೋಗ್ತಾ ಇತ್ತು. ಬಟ್ ಬಳ್ಳಾರಿಯಲ್ಲಿಯೇ ನಿಮ್ಮ ನಾಯಕರೆಲ್ಲ, ವಿಜಯೇಂದ್ರ ಅವರಾದಿಯಾಗಿ, ಛಲವಾದಿ ಅವರಾದಿಯಾಗಿ, ಬೊಮ್ಮಾಯಿ ಅವರು ಕೂಡ ಎಲ್ಲ ಬಂದು ಅಲ್ಲಿ ಒಂದು ಪ್ರತಿಭಟನೆಯನ್ನು ದಾಖಲು ಮಾಡಿದ್ದೀರಿ. ಏನಾಗಬೇಕಾಗಿತ್ತು ಅಂತ ಈ ಕೇಸಲ್ಲಿ? ಸೊ ಈ ಕೇಸಲ್ಲಿ ಮೊದಲನೇದಾಗಿ ಈ ಕೇಸಲ್ಲಿ ಆಗಬೇಕಾಗಿದ್ದು, ಮೊದಲು ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿದ್ದಂಥದ್ದು. ಯಾರು ಪ್ರಚೋದನೆ ಇದು ಮಾಡಿದ್ರೋ, ಯಾರು ಕ್ರೌಡ್ ಇನ್ಸ್ಟಿಗೇಟ್ ಮಾಡಿದ್ರೋ, ಯಾರ ಕಡೆಯಿಂದ ಗುಂಡಾರಿಸ್ತೋ ಇದು ಮಾಡ್ತೋ, ಸರ್ಕಾರ ಅದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ದಿರಾ ಒಂದು ಫೇವರಿಸಮ್ ತರ ಅವ್ರದೇ, ಭಾರತೀಯ ಜನತಾ ಪಾರ್ಟಿ ಅವ್ರದೇ ತಪ್ಪು ತರ ಪ್ರತಿಬಿಂಬಿಸ್ತಾ ಇರುವಂತದ್ದು ಮೊದಲನೇ ತಪ್ಪು. ಎರಡನೇದು, ಯಾಕೆ ನಾರಾ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ? ವಾಟ್ ಈಸ್ ದ ಮೇನ್ ರೀಸನ್? ಇಲ್ಲಿ ನೀವು ಮೊನ್ನೆ ಶಿಡ್ಲಘಟ್ಟದಲ್ಲಿ ಆಗಂತ ರಾಜೀವ್ ಗೌಡ ಅವರಿಗೆ ಅರೆಸ್ಟ್ ಮಾಡಕ್ ಅನ್ನೋದಕ್ಕೆ 4-5 ತಂಡನ ಮಾಡಿದ್ದೀರಾ. ಆನ್ ದ ಇದ್ರ ಕ್ಯಾಮ್ರಾನಲ್ಲಿ ಹೇಳಿದಂಥದ್ದು, ಅವ್ರ ಮನೆ ಸುಟ್ಟಾಕ್ಬಿಡ್ತೀನಿ, ಬಳ್ಳಾರಿ ಸುಟ್ಟಾಕ್ಬಿಡ್ತೀನಿ ಅಂತ ಪ್ರಚೋದನೆ ಕೊಟ್ಟಿದಂಥವ್ರಿಗೆ ಯಾಕೆ ಯಾವುದೂ ಇದಿಲ್ಲ ಅದಲ್ಲಿ? ನಾ ಹೇಳ್ತಾ ಇರೋದು ಏನ್ ಗೊತ್ತಾ ಸರ್, ನೀವು ಅವಾಗ ಕೇಳ್ತಾ ಇದ್ರಿ ಯಾಕೆ ಇದನ್ನ ಈ ತರ ಇದು ಮಾಡ್ತಾ ಇದ್ರಿ ಅಂತ. ನಾ ಹೇಳ್ತಾ ಇರೋದು, ಎಲ್ಲಾದ್ರೂ ಒಂದು ಇನ್ಸಿಡೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗ, ಈ ತರ ಇನ್ಸಿಡೆಂಟ್ಸ್ ಆದಾಗ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೊಂಡಿರೋಂಥ ಯಾವುದೇ ಆದಂತ ಒಂದು ಇದು ಯಾವುದೇ ಇದಿಲ್ಲ, ಇನ್ಸಿಡೆಂಟ್ ಇಲ್ಲ. ಸೊ ಆ ತರ ಇರಬೇಕಾದಾಗ ಇಡೀ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲೆಲ್ಲ ಹದಗೆಟ್ಟಿದೆ. ಅದಕ್ಕಿಂತ ಹೆಚ್ಚಾಗಿ ಹದಗೆಟ್ಟಿರುವಂತದ್ದು ಬಳ್ಳಾರಿನಲ್ಲಿ. ಸೊ ಇವಾಗ ಏನಂತಾರೆ, ಪ್ರೈವೇಟ್ ಆರ್ಮಿ ತರನೇ ಗನ್ಮ್ಯಾನ್ಗಳು ಇಟ್ಕೊಂಡು ಓಡಾಡ್ತಾ ಇರುವಂತದ್ದು, ಅದು ವಿತ್ ಯಾರು ಸರ್ಕಾರದಲ್ಲಿ ಇರೋಂಥವ್ರು ಅವರಿಗೆ ಸರ್ಕಾರದ ಪ್ರತಿನಿಧಿ ಹೋಗಿ ಅಲ್ಲೋಗಿ ಅವ್ರಿಗೆ ಇದಕ್ಕೆ ಬೆಂಬಲ ಕೊಡುವಂತದ್ದು ಕೇಳ್ಬೇಕಲ್ಲ, ಒಂದು ತನಿಖೆ ಆಗ್ಬೇಕಲ್ಲ. ತಪ್ಪು ಯಾರದೇ ಆಗಿರ್ಲಿ ಸರ್. ರೆಡ್ಡಿಗೂ ಗನ್ಮ್ಯಾನ್ ಇದಾರಪ್ಪ, ರೆಡ್ಡಿಗೆ ಅರುಣಲಕ್ಷ್ಮಿ ಅವ್ರಿಗೂ ಸರ್ಕಾರಿ ಗನ್ಮ್ಯಾನ್ಗಳು, ಸರ್ಕಾರಿ ಗನ್ಮ್ಯಾನ್, ಪ್ರೈವೇಟ್ ಆರ್ಮಿ, ಗವರ್ಮೆಂಟ್ ಆರ್ಮಿ ಅಂತ ಪ್ರೈವೇಟ್ ಆರ್ಮಿಗೆ ಯಾವ ಇದ್ರ
ಇದ್ರ ಮೇಲೆ ಅದು ಗುಂಡಾರಿಸಿದಂತ ಸ್ಥಳದಲ್ಲಿ Okay. ಅದು ಒಬ್ಬ ವ್ಯಕ್ತಿ ಆ ಸಮಯದಲ್ಲಿ ಅವ್ರು ಯಾರು ಗನ್ಮ್ಯಾನ್ ಆಗಿದ್ರು, ಸತೀಶ್ ರೆಡ್ಡಿನೋ ಇನ್ಯಾರ ಗನ್ಮ್ಯಾನ್ ಆಗಿದ್ರು, ಆ ಸ್ಥಳದಲ್ಲಿ ಇರ್ಲಿಲ್ಲ ಅವರು. ಆದ್ರೆ ಈ ಗನ್ಮ್ಯಾನ್ಗಳೆಲ್ಲ ಅವ್ರೆಲ್ಲ ಅವ್ರ ಜೊತೆ ಇದ್ರು, ಅಂದ್ರೆ ಆ ಘಟನೆ ನಡೆದಂತ ಸ್ಪಾಟ್ ಅಲ್ಲಿ ಇದ್ರು. ಯಾಕಿದ್ರು ಅದಲ್ಲಿ ಅದನ್ನ ತನಿಖೆ ಮಾಡ್ಬೇಕಲ್ವಾ? ಮತ್ತೆ ಫೈರಿಂಗ್ ನಡೆದಂತ ಜಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆಗೋಸ್ಕರ ಇದ್ರ ಅವರು ಗನ್ಮ್ಯಾನ್ಗಳು ಏನೋ ಕಲ್ಲು ತೂರಾಟ ಆಗುತ್ತೆ ಯಾರ ರಕ್ಷಣೆಗೋಸ್ಕರ ಅವ್ರ ನೇಮಕ ಆಗಿದ್ರು ಅವ್ರ ರಕ್ಷಣೆಗೆ ಇರ್ಬೇಕಾಯ್ತು. ಆ ವ್ಯಕ್ತಿನ ಆ ಸ್ಪಾಟ್ ಅಲ್ಲಿ ಇಲ್ಲ ಅಂತಂದ್ರೆ ಇವರಲ್ಲಿ ಏನ್ ಮಾಡ್ತಾ ಇದ್ರು? ಇವರು ಫೈರಿಂಗ್ ಮಾಡಿದಂತ ಜಾಗ ಆಗ್ಬೋದು, ದಿಕ್ಕಾಗ್ಬೋದು, ಅದು ಯಾರ ಮನೆ ಕಡೆಗೆ ಇದ್ದಿದ್ದಂಥದ್ದು? ಜನಾರ್ದನ್ ರೆಡ್ಡಿ ಮನೆಗೆ ಕಡೆ ಇದ್ದಂಥದ್ದು. ಅಂದ್ರೆ ಉದ್ದೇಶ ಏನು ಅಂದ್ರೆ ಇದು ಪೂರ್ವ ನಿಯೋಜಿತವಾದ ಕೃತ್ಯನೇ ಇರ್ಬೋದೇನೋ, ಇಲ್ಲ ಆರ್ಗನೈಸ್ಡ್ ಕ್ರೈಮ್ ತರನೇ ಇರ್ಬೋದೇನೋ, ಇಲ್ಲ ಯಾರನ್ನೋ ಘಾಸಿ ಗಳಿಸಕ್ಕೋ ಇಲ್ಲ ಪ್ರಾಣ ತೆಗೆಯಕ್ಕಂತ ಇರ್ಬೋದೇನೋ. ಇದನ್ನ ಒಟ್ಟಾರೆ ತನಿಖೆ ಮಾಡಿ ಅಂತ ಸಿಟ್ಟಿಂಗ್ ಜಡ್ಜ್ ಜೊತೆಗೆ ತನಿಖೆ ಮಾಡಿ ಅಂತ ಹೇಳಿದ್ದು. ಅದಕ್ಕೆ ಅವ್ರು ಯಾವಾಗಲೂ ಒಪ್ಕೊಳ್ಳಲ್ಲ. CBI ಮಾಡಿ ಅಂತ ಅದ್ರ ಮೊದಲು ಒಪ್ಕೊಳ್ಳಲ್ಲ. ಯಾವ್ದು ಆಗ್ದಿರಾ ಒಂದು ಸದೃಢವಾದ ಪೊಲೀಸ್ ವ್ಯವಸ್ಥೆನೇ ಬುಡಮೇಲು ಮಾಡುವಂತ ವ್ಯವಸ್ಥೆ ಇದೆ. ಅವ್ರಿಗೂ ಕೆಲಸ ಮಾಡಕ್ ಕೊಡಲ್ಲ, ಒತ್ತಡದಿಂದ ಮಾಡ್ತಾ ಇರುವಂತದ್ದು ಇದಕ್ಕೆ. ಸೊ ಇವಾಗ ಏನ್ ಮಾಡ್ಬೇಕಾದಲ್ಲಿ? ನಟರಾಜ್ ಗೌಡ್ರು ಈಗ ಶ್ರೀರಾಮುಲು ಅವರು ಹೋಗಿ, ರೆಡ್ಡಿ ಅವರು ಹೋಗಿ, ಅದು ಅರುಣಾಲಕ್ಷ್ಮಿ ಅವರು ಹೋಗಿ, ಒಂದಷ್ಟು ಜನ BJP ನಾಯಕರೆಲ್ಲ ಹೋಗಿ ರಾಜಶೇಖರ್ ರೆಡ್ಡಿ ಅವರ ಫ್ಯಾಮಿಲಿಯವರಿಗೆ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ನಗದು ಕೊಟ್ಟಿದ್ರು, ಚೆಕ್ ಕೊಟ್ಟಿದ್ದಾರೆ. ಒಂದು ಕಡೆ ದೊಡ್ಡ ಪ್ರತಿಭಟನಾ ಸಮಾವೇಶವನ್ನು ದಾಖಲಿಸ್ತಾ ಇದ್ದಾರೆ. ರಾಂಗಾ BJP ಅವ್ರು ಮಾಡ್ತಿರೋದು? ಇಲ್ಲ ಮಾಡಲೇಬಾರ್ದಾಗಿತ್ತಾ ಅಥವಾ ನೀವು ಮಾಡ್ತಿರೋದು ರಾಂಗ? ನಿಮ್ಮ ಸರ್ಕಾರ ಮಾಡ್ತಿಲ್ಲ ನೋಡಿ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಬಳ್ಳಾರಿಯಿಂದ ರಾಜಕೀಯ ಕಂಡಂಥವ್ರು, ಬಳ್ಳಾರಿಯಿಂದ ಹಣ ಮಾಡಿದಂಥವ್ರು, ಬಳ್ಳಾರಿಯಿಂದ ದುಡಿದು ಅಕ್ರಮ ಗಣಿಗಾರಿಕೆ ಮಾಡಿ ಸಂಪಾದನೆ ಮಾಡಿದಂಥವ್ರು. ಅಲ್ಲಿನ ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತರ ಪರ ಸತ್ತು ಇಷ್ಟು ದಿನ ಬೇಕಾಗಿರಲಿಲ್ಲ ಅವ್ರು ಹೋಗಿ 10 ಲಕ್ಷ ಕೊಡೋಕ್ಕೆ. ಇಷ್ಟು ದಿನ ಬೇಕಾಗಿರಲಿಲ್ಲ. ನಿಜವಾದ ಜನಪ್ರತಿನಿಧಿ ಆಗಿದ್ದು ಕಾಳಜಿ ಇರುವಂಥ ವ್ಯಕ್ತಿಗಳಾಗಿದ್ರೆ ಇವರು ಮುಂಚೆನೇ ಕೊಡಬೇಕಾಗಿತ್ತು. ರಾಜಕೀಯಕ್ಕೋಸ್ಕರ ಹೋಗಿ 10 ಲಕ್ಷ ರೂಪಾಯಿ ಕೊಟ್ಟಿದ್ದರೆ ನಾನು ಸ್ವಾಗತ ಮಾಡ್ತಿದ್ದೆ, ಅವ್ರಿಗೆ ತಪ್ಪಿಲ್ಲ. ನಮ್ಮ BJP ಕಾರ್ಯಕರ್ತ ಸತ್ತು ಹೋದಾಗ ನೀವೆಲ್ಲ ಹೋಗಿ ಕೊಟ್ಬಿಟ್ಟಿದ್ರೆ ಕಾಂಗ್ರೆಸ್ನವರು? ನೋಡಿ, ನಾವು ಹೇಳ್ತೀವಲ್ಲ, BJP ಕಾರ್ಯಕರ್ತ ಸತ್ತು ಹೋದಾಗ ಅವ್ರು ಹಿಂದೂ ಕಾರ್ಯಕರ್ತ ಅಂತಾರೆ, BJP ಕಾರ್ಯಕರ್ತ ಅಂತಾರೆ. ಕಾಂಗ್ರೆಸ್ನವರು ಅವ್ರ ಮನೆಗಳಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟಿದ್ರೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅವ್ರು ಕೊಟ್ಟರೆ ಅವ್ರು ತಡವಾಯಿತು ಅಂತ ಇದ್ರೆ ನೀವು ಕೊಟ್ಟೇ ಇಲ್ವಲ್ಲ? ಕೇಳಿ, ನಾವು ಕೊಟ್ಟಿಲ್ಲ. ನಮ್ಮ ಕಾರ್ಯಕರ್ತರ ಜವಾಬ್ದಾರಿ ನಮ್ದಿದೆ, ಅವ್ರ ಕಾರ್ಯಕರ್ತರ ಜವಾಬ್ದಾರಿ ಅವ್ರದಿದೆ. ನಾನು ಅದಕ್ಕೆ ಹೇಳಿದೆ ನಿಮಗೆ, ರಾಜಕಾರಣ ಮಾಡೋಕ್ಕೋಸ್ಕರ ಇವತ್ತು ಕೊಟ್ಟಿದ್ದಾರೆ. ನಾನು ಅದನ್ನ ಬಟ್ ಅವ್ರ ಕುಟುಂಬಕ್ಕೆ ಧನ ಸಹಾಯ ಆದರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಬಟ್ ಇವ್ರು ರಾಜಕಾರಣ ಮಾಡೋಕೆ ಇಷ್ಟು ದಿನ ಬೇಕಾಗಿಲ್ಲ. ಇದೇ 10 ಲಕ್ಷ ಕೊಡೋದಾದ್ರೆ, ಕೊಡೋ ಉದ್ದೇಶ ನಿಮ್ಗೆ ಇದ್ದಿದ್ರೆ, ರಾಜಕಾರಣ ಉದ್ದೇಶ ನಿಮ್ದು ಅಲ್ಲದಿದ್ರೆ, ನಿಮ್ಮ ಮನಸ್ಸಲ್ಲಿ ನಿಯತ್ತಿದ್ರೆ ಅವತ್ತೇ ಹೋಗಿ ಕೊಡ್ತಾ ಇದ್ರು, ಒಳಗೆ ಏನು ತಪ್ಪಿರಲಿಲ್ಲ. ಆದರೆ ಇವತ್ತು ಕೊಟ್ಟಿದ್ದು ರಾಜಕಾರಣ ಮಾಡಿ ಕೊಟ್ಟಿದ್ದೀರಿ. ಇವತ್ತು ನೀವು ರಾಯದುರ್ಗದಿಂದ, ಕಲ್ಯಾಣದುರ್ಗದಿಂದ, ಉರುಕೊಂಡದಿಂದ ಸುಮಾರು 7,000-8,000 ಜನ ಕರ್ಕೊಂಡ್ಬಂದು ಅಲ್ಲಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾನು ಹೇಳಿದ 3 ಕ್ಷೇತ್ರ ಜಾಗಗಳು ಆಂಧ್ರ ಪ್ರದೇಶದ್ದು. ಓಕೆ. ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ ನೀವು ಒಬ್ಬ ಕಾರ್ಯಕರ್ತ, BJP ಒಬ್ಬ ಕಾರ್ಯಕರ್ತ ಇವತ್ತಿಲ್ಲ. ಎಸ್ಪೆಷಲಿ ಜನಾರ್ದನ್ ರೆಡ್ಡಿ ಅಂದ್ರೆ ನಿಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದ್ಬಿಡ್ತೀನಿ, ಬಂತು, ಮಾಹಿತಿ ಬಂತು, ಫುಲ್ ಎಲ್ಲ ಮಾಹಿತಿ ಕೊಟ್ಬಿಟ್ಟು ತಲೆ ಎಣಿಕೆ ಮಾಡಿ, ಹೌದು, ಅವ್ರದ್ದು ಆಧಾರ್ ಕಾರ್ಡ್ ಸಮೇತ ರಿಪೋರ್ಟ್ ಕೊಟ್ಟು, ಆಧಾರ್ ಕಾರ್ಡ್ ಕೊಡಲಿಲ್ಲ ನಮಗೆ, ಬಟ್ ರಿಪೋರ್ಟ್ ಕಂಟಿನ್ಯೂ ತಲೆ ಎಣಿಕೆ ಮಾಡಿ ಸುಮಾರು 7,000-8,000 ಜನ, ಇವರು 50,000 ಜನ ಎಕ್ಸ್ಪೆಕ್ಟ್ ಮಾಡಿದ್ರು. ಓಕೆ. ಅದು ಜನ ಬಂದಿದ್ದಲ್ಲಿಂದ ನಿಮಗೆ ರಾಯದುರ್ಗ, ಕಲ್ಯಾಣ, ಉರುಕೊಂಡದಿಂದ ಅಲ್ಲಿಂದ ಜನಗಳು ಕರ್ಕೊಂಡ್ಬಂದು ಇವತ್ತು ನೀವು ಕಾರ್ಯಕ್ರಮ ಒಂದು ಮಾಡಿದ್ದೀರಿ. ಅದು ಅವರೊಳಗೆ ತುಂಬಾ ದಲಿತ ಜನ ಬಂದಿದ್ದಾರೆ. ತನಿಖೆ ಹೇಳ್ರಿ, ಇದು ನಟರಾಜ್ ತನಿಖೆ ಕತೆ ಹೇಳ್ರಿ. ತನಿಖೆ ಭರತ್ ರೆಡ್ಡಿ ಏನ್ ಮಾಡಿದಿರಿ? ಎಲ್ಲಿ ತಲೆ ಮರೆಸ್ಕೊಂಡಿರ್ಬೋದು? ಯಾರ ಮನೆಯಲ್ಲಿ ಅಡಗುತಾಣ ಇದೆಯಾ ಭರತ್ ರೆಡ್ಡಿಗೆ? ಅಗತ್ಯ ಬಿದ್ದರೆ, ತನಿಖಾಧಿಕಾರಿಗಳಿಗೆ ಅಗತ್ಯ ಬಿದ್ದೆ ಅನ್ಸಿದ್ರೆ ಜನಾರ್ದನ್ ರೆಡ್ಡಿನೂ ಅರೆಸ್ಟ್ ಮಾಡ್ತಾರೆ. ಸರ್ಕಾರಕ್ಕೆ ಅಗತ್ಯನೇ ಬರಲ್ಲ. ತನಿಖಾಧಿಕಾರಿಗೆ 100% ಪಾರದರ್ಶಕವಾಗಿ ನ್ಯಾಯಸಮ್ಮತವಾಗಿ ತನಿಖೆ ಮಾಡ್ತಾರೆ. ಅದೆಂಗದು? ರಾಜೀವ್ ಗೌಡನು ಸಿಗಲ್ಲ, ಈ ಕಡೆ ಭರತ್ ರೆಡ್ಡಿನೂ ಸಿಗಲ್ಲ ಅಂದ್ರೆ ಏನ್ ಮ್ಯಾಜಿಕ್ ಇದೆ? ಭರತ್ ರೆಡ್ಡಿ ಅವ್ರು ನಾನು ಹುಡುಕ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಆದ್ರೆ ತನಿಖೆ ಮಾಡ್ಲಿಕ್ಕೆ ಅವ್ರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ರು, ಅವ್ರು ಆಲ್ರೆಡಿ ಒಂದ್ಸಲ ಹೇಳಿಕೆ ತಗೊಂಡಿದ್ರು. ಬಟ್ ಫರ್ದರ್ ಬೇಕಾಗಿದ್ದಾಗ ಅರೆಸ್ಟ್ ಮಾಡ್ತಾರೆ. ಭರತ್ ರೆಡ್ಡಿ MLA ಇದ್ದಾರೆ, ಎಲ್ಲೂ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಎರಡನೇದು, ಜನಾರ್ದನ್ ರೆಡ್ಡಿ ಬೇಕಾದ್ರೂ ಅರೆಸ್ಟ್ ಮಾಡ್ತಾರೆ, ಶ್ರೀರಾಮುಲು ಬೇಕಿದ್ರು ಅರೆಸ್ಟ್ ಮಾಡ್ತಾರೆ. ತನಿಖೆಗೆ ಅಗತ್ಯ ಇದೆ. ಕೇಳ್ರಿ, ನಾನು ನನ್ನ BJP ಕಾರ್ಯಕರ್ತ ತರ ನಾನು ಮಾತಾಡಕ್ಕಾಗಲ್ಲ. ನಾವು ನ್ಯಾಯ ಕಾನೂನು ಏನಿದೆ ಅದ್ರ ಪ್ರಕಾರ ಮಾತಾಡಬಹುದು. ನಾನು ಜನಾರ್ದನ್ ರೆಡ್ಡಿ ಯಾಕೆ ಅರೆಸ್ಟ್ ಮಾಡಿಲ್ಲ, ಶ್ರೀರಾಮುಲು ಯಾಕೆ ಅರೆಸ್ಟ್ ಮಾಡಿಲ್ಲ? ಯಾರು ಕಲ್ಲುಗಳನ್ನ ಕೊಟ್ಟು, ದೊಣ್ಣೆಗಳನ್ನ ಕೊಟ್ಟು, ಖಾರದ ಪುಡಿ ಕೊಟ್ಟು, ಮಹಿಳೆಯರನ್ನ, ಪುಡಿ ರೌಡಿಗಳನ್ನ ಬಳ್ಳಾರಿಯಿಂದ ಜೈಲಿಂದ ಬಿಡುಗಡೆ ಆದವ್ರನ್ನ ಕರೆಸಿ ಒಡಿಸಿದ್ರಲ್ಲ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ನಾನು ಕೇಳ್ತಾ ಇಲ್ಲ. ಅಗತ್ಯ ಬಿದ್ದರೆ ಪೊಲೀಸ್ ಇಲಾಖೆ ಅರೆಸ್ಟ್ ಅಗತ್ಯ ಇದೆ. ಅದಕ್ಕೆ 27-28 ಜನ ಅರೆಸ್ಟ್ ಮಾಡಿದ್ದಾರೆ. ಅಗತ್ಯ ಬಿದ್ದರೆ ಜನಾರ್ದನ್ ರೆಡ್ಡಿನೂ ಅರೆಸ್ಟ್ ಮಾಡ್ತಾರೆ. ಅಗತ್ಯ ಬಿದ್ದರೆ ಯಾರು ಬೇಕಾದ್ರೂ ಅರೆಸ್ಟ್ ಮಾಡ್ತಾರೆ. ಲೋಕೇಶ್ವರ್ ಸರ್, ಈಗ ನಿಮ್ಮ ಸರ್ವಿಸ್ ಅಲ್ಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇಕಾದಷ್ಟು ದೊಂಬಿ ಗಲಾಟೆಗಳು, ಹೊಡೆದಾಟ, ಬಡದಾಟ, ಸೋಡಾ ಬಾಟ್ಲಿಗಳ ಕಾಲದ ಗಲಾಟೆಗಳು, ಪೆಟ್ರೋಲ್ ಬಾಂಬು, ಆನಂತರದಲ್ಲಿ ವಿಶೇಷವಾಗಿ ಬಾಡಿ ಮೇಲೆ ಕಲ್ಲು ಸಂಗ್ರಹ ಎಲ್ಲ ನೋಡ್ಬಿಟ್ಟಿದ್ದೀರಾ ಸರ್. ಒಂದು ಕೇಸ್ ಈ ಥರದ ಬುಕ್ ಆದಾಗ ಯೂಶ್ವಲ್ ಆಗಿ ಈಗೇನು ತನಿಖೆ ಹೋಗ್ತಾ ಇದೆಯಲ್ಲ, ತನಿಖೆ ಯಾವ ದಿಕ್ಕಲ್ಲಿ ಸಾಕ್ತಿದೆಯಲ್ಲ, ಇದು ಕರೆಕ್ಟಾಗಿದೆಯಾ? ಮೇಯ್ನು ರೆಡ್ಡಿ, ಈ ಕಡೆ ಭರತ್ ರೆಡ್ಡಿ, ಯಾಕ್ರೆ ಅರೆಸ್ಟ್ ಮಾಡಿಲ್ಲ ಮಾಡಿ ಎಲ್ಲರದ್ದು ಕ್ವಶನ್ ಅದು.
ಅರೆಸ್ಟ್ ಮಾಡಿದಿರೇ ತನಿಖೆ ಮಾಡ್ಕೊಂಡು ಹೋಗಬಹುದಾ, ಅಥವಾ ಸರ್ಕಾರ ಇಲ್ಲಿ ಭರತ್ ರೆಡ್ಡಿ ಫೇವರಾಗಿ ಕೆಲಸ ಮಾಡ್ತಿದ್ಯಾ ಅಂತ? ನೋಡಿ, ಈಗ CRPC ರೂಲ್ಸ್ ಮಾಡಿಫಿಕೇಶನ್ಸ್ ತುಂಬಾ ಆಗಿದೆ. ನಿಮ್ಗೆ ಅದು ಒಂದು ವಿಚಾರ. 7 ವರ್ಷಕ್ಕಿಂತ ಕಡಿಮೆ ಪನಿಷ್ಮೆಂಟ್ ಇರೋರ್ನ ಅರೆಸ್ಟ್ ಮಾಡ್ಲೇಬೇಕು ಅಂತ ಇಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟು ಕೋರ್ಟ್ಗೆ ಅಪಿಯರ್ ಆಗೋಕೆ ಅವ್ರಿಗೆ ಕಂಡೀಷನ್ಸ್ ಮಾಡಿಕೊಟ್ರು ಸಾಕು. ಅದೆಲ್ಲ ಪ್ರಶ್ನೆ ಒಂದ್ ಕಡೆ ಇರ್ಲಿ. ಈ ಕೇಸಲ್ಲಿ ಮರ್ಡರ್ ಅದು ಎಷ್ಟು 5-6 ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಆ ಇಬ್ಬರು ಗನ್ ಮ್ಯಾನ್ಗಳು ನಿನ್ನೆ ಅರೆಸ್ಟ್ ಆಗಿರೋದು ಆ ಮರ್ಡರ್ ಕೇಸಲ್ಲಿ, ಆ ಫೈರಿಂಗ್ ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಆಗಿದೆ. ಅದರಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ಬೇಕಿತ್ತ ಬಿಡ್ಬೇಕಾಯ್ತ ಅನ್ನೋದೇ ವಿಚಾರ ಎಲ್ಲಾ ಕಡೆ ಇರೋದು ಚರ್ಚೆ. ಬೇರೆ ಮಾಬ್ ಏನು ದೊಂಬಿ ಗಲಾಟೆದು ಕೇಸಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಒಂದ್ 25-26 ಜನ ಅರೆಸ್ಟ್ ಮಾಡಿದ್ದಾರೆ. ಅದು ಯಾವ್ಯಾವ ಕೇಸಲ್ಲಿ ಯಾರ್ಯಾರು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ ಅದು ನನ್ಗೆ ಡೀಟೇಲ್ಸ್ ಇಲ್ಲ. ಲೋಕೇಶ್ವರ್ ಸರ್, ಇಲ್ಲಿ ಇನ್ಸ್ಟಿಗೇಟರ್ ಇಂಪಾರ್ಟೆಂಟ್ ಆಗ್ತಾನ, ಯಾರು ಶೂಟ್ ಮಾಡಿದ್ರು, ಯಾರು ಗನ್ನಿಂದ ಗುಂಡು ಹೋಯ್ತು ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಕೇಸ್ಗಳಲ್ಲಿ ಅಂತ. ಇಂದಿನ ಸೂತ್ರಧಾರಿ ಅಬೇಟಿಂಗ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅಬೇಟಿಂಗ್ ಆಫ್ ದಿ ಅಫೆನ್ಸಸ್ ಅಂತ ಇದೆ. ಪ್ರಚೋದನೆ, ಅಬೇಟಿಂಗ್ ಆಫ್ ದಿ ಅಫೆನ್ಸಸ್, ಪ್ರಚೋದನೆ ಅಂತ ಇದೆಯಲ್ಲ, ಆ ಪ್ರಚೋದನೆ ಮೊದಲು ಮಾಡಿದ್ರು, ಮಾಡಿದ್ರು, ಆ ನಂತರ ಮಾಡಿದ್ರು, ಅದೆಲ್ಲದು ಪ್ರಶ್ನೆ ಇದೆ ಇಲ್ಲಿ. ಆ ಸಂದರ್ಭಕ್ಕೆ ಆ ಜಾಗಕ್ಕೆ ಒಂದು ಆ ಗನ್ ಮ್ಯಾನ್ ಗಳಲ್ಲಿ ಬರಕ್ ಕಾರಣಕರ್ತ ಆದವರು, ಆ ಗನ್ ಮ್ಯಾನ್ ಗಳಿಗೆ ಸೂಚನೆ ಕೊಡ್ಬೇಕಾದ್ದು, ಮತ್ತೆ ಅವ್ರಿಗೆ ಯಾವ್ದ್ ಮಾಡ್ಬೇಕು ಮಾಡಬಾರ್ದು ಅಂತ ಎಚ್ಚರಿಸೋದು ಆ ಸಂಬಂಧಪಟ್ಟ ವ್ಯಕ್ತಿಗಿರುತ್ತೆ. ಅವನ ಜವಾಬ್ದಾರಿಲಿ ಅವ್ರ ಗನ್ ಮ್ಯಾನ್ ಗಳಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ಅವನು ಮೀರಿ ಮಾಡಿದಾರೆ ಜವಾಬ್ದಾರಿ ಯಾರು ವ್ಯಕ್ತಿ ಇರ್ತಾನೆ ಅವನು ವಹಿಸ್ಕೋಬೇಕಾಗುತ್ತೆ. ಹಾಗಾಗಿ ಆ ತನಿಖೆಯಲ್ಲಿ ಈ ಗನ್ ಮ್ಯಾನ್ ಗಳು ಸತೀಶ್ ರೆಡ್ಡಿ ಅವರ, ಭರತ್ ರೆಡ್ಡಿ ಕಡೆಯವರ. ಸತೀಶ್ ರೆಡ್ಡಿ ಆಗ ಎಲ್ಲಿದ್ರು, ಭರತ್ ರೆಡ್ಡಿಗೆ ಜೊತೆಲಿ ಈ ಗನ್ ಮ್ಯಾನ್ ಗಳು ಇದ್ರ, ಫೈರಿಂಗ್ ಆಗ್ಬೇಕಾದ್ರೆ ಇವ್ರು ಹೊರಗಡೆ ಭರತ್ ರೆಡ್ಡಿ ಅರೆಸ್ಟ್ ಆಗದೆ ಇದ್ರೆ ಓಕೆನಾ ಲೋಕೇಶ್ವರ್ ಸರ್? ಭರತ್ ರೆಡ್ಡಿ ಅರೆಸ್ಟ್ ಮಾಡಲ್ಲ ಓಕೆನಾ? ಎಲ್ಲಾ ತನಿಖೆ ಮಾಡ್ತೀವಿ, ಭರತ್ ರೆಡ್ಡಿ ಬಿಟ್ಬಿಡ್ತೀವಿ ಓಕೆನಾ? ಈ ಗಲಾಟೆ ಸಂದರ್ಭದಲ್ಲಿ ಒಂದು ದಿಕ್ಕಿನಲ್ಲಿ ಈಗ ಸತ್ತಿರೋ ಹುಡುಗ ಕಾಂಗ್ರೆಸ್ ಹುಡುಗನೇ, ಭರತ್ ರೆಡ್ಡಿ ಅವರು ಕಾಂಗ್ರೆಸ್ ಪಾರ್ಟಿಯವರೇ. ಅರ್ಥ ಆಯ್ತಾ? ಇಲ್ಲಿ ಮೋಟಿವ್ ಪ್ರಶ್ನೆ ಆಗುತ್ತೆ. ಅವ್ರಿಗೆ ತಮ್ಮ ಕಾರ್ಯಕರ್ತನ ಸಾಯಿಸೋ ಉದ್ದೇಶ ಏನಿರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಆಕಸ್ಮಿಕವಾಗಿ ಅವ್ರ ಕಡೆ ಒಂದು ಸತ್ತಿರುವಂತ ಸಂದರ್ಭನೂ ಆಗಿರ್ಬೋದು. ಅದಕ್ಕೆ ಕಾರಣ ತಮ್ಮ ಗನ್ ಮ್ಯಾನ್ಗಳೇ ಆಗಿರ್ಬೋದು. ಹಾಗಾಗಿ ಅದು ಭರತ್ ರೆಡ್ಡಿಗೆ ಜವಾಬ್ದಾರಿ ಎಷ್ಟು ಮಟ್ಟಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆಯಲ್ಲಿ ಆಗುತ್ತೆ. ಮೋಟಿವ್ ಅನ್ನ ಇರೋದು ಇಲ್ದಿದ್ರೆ ಯಾವ್ದೇ ಅರೆಸ್ಟ್ ನಾಳೆ ವ್ಯಾಲಿಡ್ ಆಗೋದಿಲ್ಲ. ಹಾಗಾಗಿ ಭರತ್ ರೆಡ್ಡಿ ಅರೆಸ್ಟ್ ಮಾಡೋದಕ್ಕೆ ನೆಗ್ಲಿಜೆನ್ಸಿ ಆಗಿದ್ರು ಆ ಗನ್ ಮ್ಯಾನ್ಗಳು ಅವಶ್ಯಕತೆ ಇಲ್ದಿದ್ರು ಫೈರ್ ಮಾಡಿರೋ ಪ್ರಶ್ನೆ ಬಂದ್ರು ಅವಾಗ ಜವಾಬ್ದಾರಿ ಬರುತ್ತೆ. ನಮ್ ಕಡೆನೆ ಸತ್ತಿರ್ಲಿ ಆ ಜವಾಬ್ದಾರಿ ಆ ಮಾಲೀಕನಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡ್ಲೇಬೇಕಾಗುತ್ತೆ ಅವ್ರನ್ನು. ಆ ಸಂದರ್ಭ ಇನ್ನು ಎಲ್ಲಿವರೆಗೂ ತನಿಖೆಯಲ್ಲಿ ಮಾಡಿದಾರೋ ಅದು ಇನ್ನು ಡೀಟೇಲ್ಸ್ ನನಗೆ ಐಡಿಯಾ ಇಲ್ಲ. ಓಕೆ ಓಕೆ, ನಾನು ಮತ್ತಷ್ಟು ಮಾತಾಡಿಸ್ತೀನಿ. ಮತ್ತಷ್ಟು ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದು ಈ ಕೇಸಲ್ಲಿ ಬಹಳ ಜನ ಅಧಿಕಾರಿಗಳು ಹೇಳೋ ಪ್ರಕಾರ ಅರೆಸ್ಟು ಆಗಬೇಕಿತ್ತು ಅಂಥೇಳಿ. ಇನ್ನು ಕೆಲವರು ಹೇಳ್ತಾರೆ ಮ್ಯಾಂಡೇಟ್ರಿ ಏನಲ್ಲ ಅರೆಸ್ಟ್ ಅಂತೇಳಿ. ನಿಮ್ಮ ಹೋರಾಟ ಇರೋದು ಇದು ರಾಜಶೇಖರ ರೆಡ್ಡಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ವಿಚಾರನ ಬಳ್ಳಾರಿಯಲ್ಲಿ BJPಗೆ ಒಂದು ಮೈಲೇಜ್ ತೊಗೋಬೇಕು, ಇದೇ ಒಳ್ಳೆ ಚಾನ್ಸು, ಈ ಸಂದರ್ಭ ನಾವು ಬಳಸ್ಕೊಳ್ಳೋಣ, ಇದಿದೆಯಾ BJP ನಾಯಕರ ಇಂಟೆನ್ಷನ್ ಬಳ್ಳಾರಿಯಲ್ಲಿ? ಸೊ ಮೈಲೇಜ್ ತಗೋಬೇಕು ಅಂತಲ್ಲ, ಅಲ್ಲಿ ಏನು ಹದಗೆಟ್ಟಿರುವಂಥ ಕಾನೂನು ಸುವ್ಯವಸ್ಥೆ ಮತ್ತೆ ಸರಿದಾರಿಗೆ ಬರಬೇಕು ಅನ್ನೋಂಥದ್ದು. ಸರಿದಾರಿಗೆ ಅಂದ್ರೆ ಇವ್ರೇನಂದ್ರೆ ಅಲ್ಲ, ಗಣಿ ವಿಚಾರಕ್ಕೆ ಒಂದೇ ಒಂದಿನ ಪ್ರತಿಭಟನೆ ಮಾಡಲಿಲ್ಲ ನೀವು? ಗಣಿ ಅವಾಗೆಲ್ಲ ಅಷ್ಟೊಂದು ಹದಗೆಟ್ಟಿತ್ತಲ್ಲ. ಯಡಿಯೂರಪ್ಪನವರಾಗಲಿ ನೀವ್ಯಾರಾಗಲಿ ಒಬ್ಬರು ಗಣಿ ಲೂಟಿ ಆಗಿದೆ, ಗಡಿ ಈ ಥರದ್ದು ಹಾಳು ಮಾಡಿಬಿಟ್ಟಿದ್ದಾರೆ, ಎಕ್ಸ್ಟ್ರಾ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ, ಅವತ್ತಿಗೆಲ್ಲ ಕಾನೂನು ಸುವ್ಯವಸ್ಥೆ ಸೂಪರ್ ಆಗಿತ್ತಾ? ಲಾ ಆ್ಯಂಡ್ ಆರ್ಡರ್ ಎಲ್ಲ ಅದ್ಭುತವಾಗಿತ್ತು ಅವತ್ತು? ಒಂದು ಪ್ರತಿಭಟನೆ ದಾಖಲಾಗಲಿಲ್ಲ ನಿಮ್ದು ಅವತ್ತು? ಸರ್ ಅವತ್ತು ಇದೇ ಪ್ರತಿಭಟನೆ ಅನ್ನೋದಕ್ಕಿಂತನೂ ಕಾನೂನು ಹೋರಾಟದಲ್ಲಿ ಏನೇನು ಅವರು ಸಂಘರ್ಷದಲ್ಲಿ ಇದ್ರೋ ಆ ಕಾನೂನು ಸಂಘರ್ಷಗಳು ಹೋರಾಟಗಳೆಲ್ಲ ಮಾಡಿ ತಾನೇ ಸರ್ ಬಂದಿದ್ದಾರೆ. ಇವ್ರದ್ದು ನೀವು ವೇಟ್ ಮಾಡಿ ಎಷ್ಟು ದಿನ ಆಗ್ಬಿಟ್ಟಿದ್ಯಪ್ಪ ಭರತ್ ರೆಡ್ಡಿ ಹಿಂಗಾಗಿದೆ ಅಂದಾಗ ಕಾನೂನು ಸುವ್ಯವಸ್ಥೆ ನಡೀತಾ ಇದೆ, ತನಿಖೆ ಮಾಡ್ತಿದ್ದಾರೆ, ಐವಾಗ ಬಿಟ್ಬಿಡಿ ಅದನ್ನ, ಯಾಕೆ ಸುಮ್ಮನಿಲ್ಲ ನೀವು? ಶಾಮಿಯಾನ ಕರ್ಸ್ಬಿಟ್ಟಿದ್ದೀರಾ, ಅದೇನೋ ಇವ್ರು ಉರುವಕೊಂಡು ಅದ್ಯಾವುದೋ ಪ್ಲೇಸ್ ಹೇಳಿದ್ರು, ಜನ ಕರ್ಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಶೇರ್ಕಾಲಿರೋದು ಬೇರೆ ವಿಚಾರ ಬಿಡಿ, ಇದ್ಯಾಕಿದು? ಏನಾಗುತ್ತೆ, ಕಾಂಗ್ರೆಸ್ ನಟರಾಜ್ ಗೌಡರು ವಕ್ತಾರ ಕೆಲಸದಕ್ಕಿಂತ ಇಂಟೆಲಿಜೆನ್ಸಿ ಆಫೀಸರ್ ತುಂಬಾ ಮಾಡ್ತಾರೆ ಸರ್. ಅಲ್ಲಿ ನಿನ್ನೆ BMIC ಎಲೆಕ್ಷನ್ ಬರಬೇಕಾದಾಗಲೂ ಅವ್ರಿಗೆ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿತ್ತು, ಕಾಂಗ್ರೆಸ್ ಯಾಕೆ ಸೋತ್ ಬಿಡ್ತು ಅಂತ. AICCಗೆ ಬಂದಿರಲಿಲ್ಲ, ನಟರಾಜ್ ಗೌಡ್ರು ಹೇಳ್ಬಿಟ್ರು. ಇವತ್ತಿನ ಕ್ರೌಡ್ ಇನ್ನ ಸ್ಟಾರ್ಟ್ ಆಗಿ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇರಲ್ಲ, ಅಷ್ಟು ಬೇಗ ಖಾಲಿ ಇದ್ದು ಕಾಂಗ್ರೆಸ್ನವ್ರು ಇರ್ತಾರೆ. ಇದು ಕುತಂತ್ರ ಅವ್ರದ್ದು ಯಾವಾಗ್ಲೂ ಇರುತ್ತೆ, ತೋರಿಸ್ಬಿಟ್ಟು ಇದು ಇಂಟೆಲಿಜೆನ್ಸಿ ಆಫೀಸರ್ ತರ. ಸೊ ನಟರಾಜ್ ಗೌಡ್ರು ವಕ್ತಾರ ಕೆಲಸ ಮಾಡ್ತಾರ ಇಲ್ಲ ಇಂಟೆಲಿಜೆನ್ಸಿ ಆಫೀಸರ್ ಆಗಿದ್ದಾರ ಗೊತ್ತಿಲ್ಲ, AICC ಇಂಟೆಲಿಜೆನ್ಸ್ ಆಫೀಸರ್ ಅಂತ ಹೇಳ್ಬೇಕಾಗುತ್ತೆ ಸರ್. ನಾವ್ ಹೇಳೋವಂಥದ್ದು ಪ್ರೈಮಾ ಫೇಸಿ ಅವರು ಮಾಧ್ಯಮದ ಮುಂದೆ ಹೇಳಿದಂತ ನಾರಾ ಭರತ್ ರೆಡ್ಡಿನ ಅವ್ರು ಕರೆದ್ರು ಏನಂತಾನೆ ಕೇಳಿಲ್ವ, ಯಾಕೆ ಮಾಡಿದ್ವಿ ಅಂತ. ಸರ್ ಇಲ್ಲ ಸಿಂಪಲ್ ಸರ್,
ವಿಕ್ಟ್ರಿ ಕ್ಯಾಂಡಿಡೇಟ್ ಆದಂತ ನಾರಾ ಭರತ್ ರೆಡ್ಡಿನೂ ಅರೆಸ್ಟ್ ಮಾಡಕ್ಕಾಗಿಲ್ಲ, ಆ ಕಡೆ ಡಿಫೀಟೆಡ್ ಕ್ಯಾಂಡಿಡೇಟ್ ಶಿಡ್ಲಘಟ್ಟ ರಾಜೀವ್ ಗೌಡನ ಅರೆಸ್ಟ್ ಮಾಡಕ್ಕಾಗಿಲ್ಲ. ಇನ್ಯಾವ ಸರ್ಕಾರ ಸರ್ ಅದಲ್ಲಿ 4-5 ತಂಡ ಅಂತೆ. ಹೋಮ್ ಮಿನಿಸ್ಟರ್ ಹೇಳ್ತಾರೆ ರಾಜೀವ್ ಗೌಡನ ಹಿಡಿಯಕ್ಕೆ 4-5 ತಂಡ ಅಂತೆ. ಒಂದ್ ಕಡೆ ಹೇಳ್ತಾರೆ KH ಮುನಿಯಪ್ಪ ಹೇಳ್ತಾರೆ 10 ವರ್ಷದಿಂದ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದ ಅಂತ. ಅಂದ್ರೆ ಅವ್ರ ಗವರ್ಮೆಂಟ್ ನ ಅವರೇ ಮಿನಿಸ್ಟರ್ಗಳು ಒಬ್ರು ಸರ್ಟಿಫಿಕೇಟ್ ಕೊಡ್ತಾರೆ, ಒಬ್ಬ ಮಿನಿಸ್ಟ್ರು, ಇನ್ನೊಬ್ಬ ಹೋಮ್ ಮಿನಿಸ್ಟರ್ ಬಂದ್ಬಿಟ್ಟು 4-5 ತಂಡ ಮಾಡಿದಂತಾರೆ. ಇವರೆಲ್ಲ ಬಂದಾಗ ಇದೆ ಸರ್ ಅಲ್ಲಿ ಯಾರ ಮಾತು ನಂಬುವಂಥದ್ದು? KH ಮುನಿಯಪ್ಪ ಒಳ್ಳೆಯವರು ರಾಜೀವ್ ಗೌಡಗೆ ಸರ್ಟಿಫಿಕೇಟ್ ಕೊಡ್ತಾರಂತ ಅದೇ ಹೇಳದ? ಇಲ್ಲ 4-5 ತಂಡ ಹುಡುಕ್ತಾ ಇದೆಯಾ? 4-5 ತಂಡ ರಾಜೀವ್ ಗೌಡನ ಹುಡುಕಕ್ಕೆ ಅವ್ನು ಸೋಷಿಯಲ್ ಮೀಡಿಯಲ್ಲಿ ಬಂದು ಕ್ಷಮಾಪಣೆ ಕೇಳ್ತಾನೆ, ಸೋಷಿಯಲ್ ಮೀಡಿಯಾ ಬಂದು ಕ್ಷಮಾಪಣೆ ಕೇಳ್ತಾನೆ. ಅದಕ್ಕೆ ಟೈಮ್ ಇರುತ್ತೆ, ಅದಕ್ಕಿರುತ್ತೆ. ಪೊಲೀಸ್ನವ್ರಿಗೆ ಇಲ್ವಾ ಸರ್ ಅದಲ್ಲಿ? ಇದೇ ಹೇಳ್ತಾ ಇರುವಂತದ್ದು ಗೃಹ ಇಲಾಖೆ ನಿಷ್ಪಕ್ಷಪಾತ ಯಾವ್ದು ಕೆಲಸ ಮಾಡ್ತಾ ಇಲ್ಲ. ನಟರಾಜ್ ಗೌಡ್ರು ಏನ್ ಗೊತ್ತಾ ಪಾಯಿಂಟು? ರಾಜೀವ್ ಗೌಡನ್ ಕೇಸ್ ಆಗಲಿ ಭರತ್ ರೆಡ್ಡಿ ಕೇಸ್ ಆಗಲಿ ಒಂದು ಪಾಯಿಂಟ್ ಬರುತ್ತೆ ಇಲ್ಲಿ ನೋಡಿ. ಇದೇ ಈಶ್ವರಪ್ಪನವರು, ಇದೇ ಯತ್ನಾಳ್ರು ಪಕ್ಷ ವಿರೋಧಿ ಹೇಳಿಕೆ ಕೊಡ್ತಾ ಇದ್ರು, ವಿಜೇಂದ್ರ ವಿರೋಧಿ ಹೇಳಿಕೆ ಕೊಡ್ತಾ ಇದ್ರು, ಅವ್ರಿಗೇನು ಅಸಮಾಧಾನ ಇತ್ತು, ಪಾರ್ಟಿ ಏನು ಮಾಡ್ತು? ಅವ್ರ ಪಾರ್ಟಿ ಅವ್ರನ್ನ ಎಕ್ಸ್ಪೆಲ್ ಮಾಡಾಕ್ತು. ಇಬ್ಬರು ಗೇಟ್ ಪಾಸ್ ಕೊಟ್ಬಿಟ್ಟು ನೀವು ಆಚೆ ಹೋಗಿ ಅಂತ ಹೇಳ್ತು. ಮತ್ತು ವಾಪಸ್ ಕರ್ಕೊಳ್ತಾರೋ ಬಿಡ್ತಾರೋ ಬೇರೆ ವಿಚಾರ. ನಿಮ್ಮ ಪಾರ್ಟಿನಲ್ಲಿ ಅಂತ ಒಂದು ಲೀಡರ್ಶಿಪ್ ಕಾಣಿಸ್ತಾ ಇಲ್ವ ನಟರಾಜ್ ಗೌಡ್ರೆ? ಈಗ ರಾಜೀವ್ ಗೌಡನ್ ಏನು ಮಾಡಬೇಕು ಅಂತಿದ್ದೀರಿ? ರಾಜೀವ್ ಗೌಡ ಯಾವ ಘನಂದಾರಿ ಕೆಲಸ ಮಾಡಿರೋದು ಅಂತ ಹೇಳಿ ಪಾರ್ಟಿ ಇನ್ನೂ ಇರಬೇಕಾ ಮನುಷ್ಯ? ಈ GC ಚಂದ್ರಶೇಖರ್ ನೋಟಿಸ್ ಕೊಟ್ಟಿದ್ದೀವಿ ನಾವು, ಯಾಕೆ KPCC ಅಧ್ಯಕ್ಷರಾಗಿ ಕೊಡಲಿಲ್ಲ ನೋಟಿಸನ್ನ? ಇಲ್ಲ, ಅದು KPCC ಅಧ್ಯಕ್ಷರ ಪರವಾಗಿ ಅಧ್ಯಕ್ಷರ ಕ್ಲೋಸ್ KPCC ಅಧ್ಯಕ್ಷರಿಗೆ KPCC ಅಧ್ಯಕ್ಷರ ಆದೇಶದ ಮೇರೆಗೆ ಈ ತರ ನೋಟಿಸ್ಗಳನ್ನ ಕೊಡುವಂಥದ್ದು. ಅವ್ರು ಆದೇಶ ಮಾಡಿದಲ್ಲೇ ನೋಟಿಸ್ ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. 7 ದಿನ ನೋಟಿಸ್ ಕೊಟ್ಟಿದ್ದಾರೆ. ಒಂದು, ರಾಜೀವ್ ಗೌಡ ಮಾಡಿರ್ತಕ್ಕಂಥದ್ದು ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಬೈದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ನಾನು ಅಕ್ಷಮ್ಯ ಅಪರಾಧ, ಅದಕ್ಕೆ ಕಾನೂನು ರೀತಿ ಕ್ರಮ ಆಗಲೇಬೇಕು. ಪಕ್ಷ ಕೂಡ ಒಂದು ಶಿಸ್ತಿನ ಕ್ರಮ ತಗೊಳ್ಳೇಬೇಕು. ಆತ ಹಿಂದೆ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಇದಾವೆ ಅಂತ ಹೇಳಿ ಈ ತಪ್ಪನ್ನು ನಾವು ಸಂಜಾಯಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಹಿಳಾ ಆಯೋಗ ಕೂಡ ದೂರನ್ನ ಕೊಟ್ಟು FIR ಆಗಿದೆ. ಒಂದು ವ್ಯವಸ್ಥೆ ಕನ್ವಿನ್ಸ್ ಆಗದೆ ಏನೋ ಒಂದು ತಪ್ಪಾಯ್ತು ಅಂದಾಗ, ಏನೇ ಒಂದು ತಪ್ಪಾಗ ಕೊಲೆ ಆಯ್ತು ಅಂದಾಗ ಆರೋಪಿನ ಪೊಲೀಸರು ಹಿಡಿದ್ರಪ್ಪ ಅಂದ್ರೆ ಅದಕ್ಕೊಂದು ವ್ಯವಸ್ಥೆ ಕನ್ವಿನ್ಸ್ ಆಗಬೇಕು. ತಲೆ ಮರೆಸ್ಕೊಂಡಿದ್ದಾನಂತೆ, ನಾವು ಬಿಡಲ್ಲ, ತನಿಖೆ ಮಾಡ್ತೀವಿ ಅನ್ನೋದಕ್ಕೆ ವ್ಯತ್ಯಾಸ ಇಲ್ವಾ ಗೌಡ್ರೆ? ಈಗ ನಾನು ನಿಮ್ಮ ಅದಕ್ಕೆ ಹೇಳಕ್ ಬಂದೆ, ಆತನ ಮೇಲೆ ಈ ತಪ್ಪಿಗೆ 2 FIR ಆಗಿದೆ. FIR ಆದ್ಮೇಲೆ ಬಂಧನದ ಭೀತಿನಲ್ಲಿ ಆತ ತಲೆ ಮರೆಸ್ಕೊಂಡಿದ್ದಾನೆ. ಪೊಲೀಸರು ಅವ್ರನ್ನ ಹುಡುಕ್ತಾ ಇದ್ದಾರೆ. ಟೀಮ್ಗಳು ಮಾಡಿದ್ದೀರಿ, ಪೊಲೀಸ್ ಹುಡುಕ್ತಾ ಇದ್ದಾರೆ. ಅವ್ರು ಎಷ್ಟು ತಂಡ ಬೇಕೋ ಅವ್ರು ಮಾಡ್ಕೋತಾರೆ. ಪೊಲೀಸ್ ಅಗತ್ಯ ಏನ್ ಬೇಕೋ ಅದು ಮಾಡ್ಕೊಂತಾರೆ. ತನಿಖಾಧಿಕಾರಿಗಳು ಸಂಪೂರ್ಣ ಸ್ವತಂತ್ರರಿದ್ದಾರೆ. ತನಿಖೆಯನ್ನ ಯಾವ ದಿಕ್ಕಿನಲ್ಲಿ ಎಷ್ಟು ತೀವ್ರತೆ ಇದೆ ತಗೊಂಡು ಒಬ್ಬ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ರೆ ಸರ್ಕಾರದ ಇಮೇಜು, ಪಕ್ಷದ ಇಮೇಜು, ಆಮೇಲೆ ಇಲ್ಲಿ ವಾತಾವರಣ ಎಷ್ಟು ಕೆಡ್ತದೆ ಅನ್ನೋದು ಆತನಿಗೆ ಅರಿವಿರಬೇಕು, ಕಾಮನ್ ಸೆನ್ಸ್ ಇರಬೇಕು. ಅದನ್ನು ಮೀರಿದಾನೆ. ಸೊ ಆತನಿಗೆ ಪಕ್ಷ ಕೂಡ ಒಂದು ನೋಟಿಸ್ ಕೊಟ್ಟು 7 ದಿನದೊಳಗೆ ನೀನು ಉತ್ತರ ಕೊಡಲಿಲ್ಲ ಅಂದ್ರೆ ಪಕ್ಷ ಅವನು ಉಚ್ಚಾಟನೆ ಮಾಡುತ್ತೆ. ಇದು ಎರಡನೇದು ಏನಾಗಿದೆ ಅಂದ್ರೆ ಅವ್ರಿಗೇನಾದ್ರು ಇರಲಿ, ನಾನು ಪಕ್ಷದ ವಕ್ತಾರನಾಗಿ ನಾನು ಕಂಡಮ್ ಮಾಡಿದ್ದೀನಿ, ಅದು ಸರಿಯಲ್ಲ ಅಂತ ಹೇಳಿದ್ದೀನಿ, ಕ್ರಮ ತಗೊಳ್ಳಿ ಅಂತಾನು ಹೇಳಿದ್ದೀನಿ. ಅರೆಸ್ಟ್ ಮಾಡ್ತಾರೆ, ಪೊಲೀಸರು ಬಂಧನದ ಭೀತಿಯಲ್ಲಿ ತಲೆ ಮಾಡಿಸ್ಕೊಂಡಿದ್ದಾನೆ ಅಂತಾನು ಹೇಳಿದ್ದೀನಿ. ಭರತ್ ರೆಡ್ಡಿ ವಿಷಯ ಬಂದಾಗ, ಈ ಪ್ರಕರಣ ಆದಾಗ, ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಆದಾಗ, ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಮಾಡಿದ್ಯಾರು? 2ನೇ ಬಾರಿ ಬ್ಯಾನರ್ ಕಟ್ಟಕ್ಕೆ ಹೋದಾಗ ಬಿಜೆಪಿಯ ಕಾರ್ಯಕರ್ತರು ಬಳ್ಳಾರಿ ಜೈಲಿಂದ ಬಿಡುಗಡೆದ ಕೆಲವು ಪುಡಿ ರೋಡಿಗಳು, ಕೆಲವು ಮಹಿಳೆಯರಿಗೆ ಖಾರದ ಪುಡಿ, ಕಲ್ಲು, ದೊಣ್ಣೆಗಳನ್ನ ಕಟ್ಟು ಜನಾರ್ದನ್ ರೆಡ್ಡಿ ಕಳಿಸಿ ಆತ್ಮರಕ್ಷಣೆ ಅಂದ್ರಪ್ಪ ಅವರು ರೆಡ್ಡಿ ಅಲ್ಲೇ ಮಾಡೋದು ಆತ್ಮರಕ್ಷಣೆ. ನಾ ಕಣ್ಣಿಗೆ ಪೂರ್ ಖಾರದ ಪುಡಿ ಹಚ್ಬಿಟ್ಟು ಅಲ್ಲೇ ಮಾಡೋದು ಯಾವ ಆತ್ಮರಕ್ಷಣೆ? ಅವನೇನು ಬ್ಯಾನರ್ ಕಟ್ತಾನೆ, ಬರೀ ಬ್ಯಾನರ್ ಕಟ್ಟಕ್ಕೆ ದಾರ ಇಟ್ಕೊಂಡಿದ್ದ ಅವನು. ಅವನಲ್ಲಿ ದೊಣ್ಣೆ, ಕೋಲು, ಕತ್ತಿ ಇಟ್ಕೊಂಡೋಗಿರಲಿಲ್ಲ ಸತೀಶ್ ರೆಡ್ಡಿ. ಸೊ ಆತನ ಮೇಲೆ ಹಲ್ಲೆ ಮಾಡಿದ್ರು, ಅವನ ಹಾಸ್ಪಿಟ್ಲಿಗೆ ಹೋದ. ತದನಂತರ ಭರತ್ ರೆಡ್ಡಿ ಅವಾಗ ಇದ್ದದ್ದು ನಾವು ಹೇಳಿದ್ದು ಜನಾರ್ದನ್ ರೆಡ್ಡಿನೂ ಅರೆಸ್ಟ್ ಮಾಡಿ, ಸ್ವಾಮಿ ರಾಮುಲನ್ನು ಅರೆಸ್ಟ್ ಮಾಡಿ, ಭರತ್ ರೆಡ್ಡಿನೂ ಅರೆಸ್ಟ್ ಮಾಡಿ, ಎಕ್ಸೆಪ್ಷನ್ ಯಾಕೆ ಕೆಲವು? ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನಂದ್ರೆ, ಒಂದು, ಭರತ್ ರೆಡ್ಡಿ ಹಾಸ್ಪಿಟಲ್ ಇದ್ರು, ಅವರು ಅಲ್ಲಿ ಇರ್ಲಿಲ್ಲ, ಎಲ್ಲಿ ಘಟನೆ ಆಯ್ತು ಆ ಜಾಗದಲ್ಲಿ ಇರ್ಲಿಲ್ಲ. ಅವ್ರು ಹೋಗೋಕೆ ಈ ಘಟನೆಗಳಾಗಿ 3 ತಾಸು ನಂತರ ಹೋದಾಗ ಜನ ಜಾಸ್ತಿ ಸೇರ್ಕೊಂಡಿದ್ರು ಅಲ್ಲಿ. ಆ ಟೈಮಲ್ಲಿ ಅವರು ಆಕ್ರೋಶದಲ್ಲಿ ಒಂದು ಮಾತಾಡಿದ್ರು, ಏನು ಬೆಂಕಿ ಹಚ್ಚಿಬಿಡ್ತಿದ್ದೆ ನಾನು ಅಂತ. ಅವೆಲ್ಲ ಮಾಡಕ್ ಸಾಧ್ಯ ಸ್ಲಿಪ್ಪರಿ. ಪ್ರಚೋದನೆಗೆ ಒಳಗಾಗಬಾರದು, ಆಕ್ರೋಶಕ್ಕೆ ಒಳಗಾಗಬಾರದು. ಜನಪ್ರತಿನಿಧಿಗಳು ಸಂಯಮದಿಂದ, ತಾಳ್ಮೆಯಿಂದ ಕೆಲಸ ಮಾಡಬೇಕು. ನಾನು ಇದನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಬಟ್ ಈ ಫೈರಿಂಗ್ ಆದ್ರೊಳಗೆ ಭರತ್ ರೆಡ್ಡಿಯ ಅವರು ಸೂಚನೆ ಕೊಟ್ಟಿರಲಿಲ್ಲ, ನಂಬರ್ 1. ನಂಬರ್ 2, ಈ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಫೈರ್ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಅವ್ರ ಬಂದೂಕನ್ನ ಸೀಸ್ ಮಾಡಿದ್ದಾರೆ. ಸುಮಾರು 26 ಜನದಿಂದ 28 ಜನನ ಅರೆಸ್ಟ್ ಮಾಡಿದ್ದಾರೆ. ಬೇರೆ ಬೇರೆ ಪ್ರಕರಣ 6 ಪ್ರಕರಣಗಳನ್ನ FIR ಮಾಡಿ, ಅಗತ್ಯ ಬಿದ್ದರೆ ಇವ್ರ ಮೇಲೆ FIR ಆಗಿದೆ. ಯಾರ ಮೇಲೆ? ಲೋಕೇಶ್ವರ್ ಸರ್ ಒಂದು ಮಾತು ಹೇಳ್ತಾ ಇದ್ರು, ಲೋಕೇಶ್ವರ್ ಇನ್ಸ್ಟಿಗೇಟರ್, ಅಬೇಟ್ಮೆಂಟ್. ಭರತ್ ರೆಡ್ಡಿ ಇನ್ಸ್ಟಿಗೇಟರ್ ಅಲ್ಲ, ಅಲ್ಲಿ ನೀವು ಡಿಸೈಡ್ ಮಾಡ್ಬಿಟ್ರಿ, ನಟರಾಜ್ ಗೌಡ್ರು ಡಿಸೈಡ್ ಮಾಡ್ಬಿಟ್ರಿ. ಈ ಎಲ್ಲರ ಮೇಲೆ ಹಲ್ಲೆ ಆಗಿದ್ದು ಎಲ್ಲರ ಮೇಲೆ ಈಗ 26 ಜನ ಅರೆಸ್ಟ್ ಆಗಿದಾರಲ್ಲ, 26 ಜನ ಅರೆಸ್ಟ್ ಆಗಿರೋದ್ರೊಳಗೆ 4 FIR ಇಂದ 26 ಜನ ಅರೆಸ್ಟ್ ಆಗಿರ್ತದ್ದು. 4 FIR
ಏನ್ ಘಟನೆಗಳಾಯ್ತು ಭರತ್ ರೆಡ್ಡಿ ಬರೋ ಮುಂಚೆ ಆಗಿರ್ತಕ್ಕಂಥದ್ದು. ಭರತ್ ರೆಡ್ಡಿ ಬಂದ ಮೇಲೆ ಆಗಿರ್ತಕ್ಕಂಥದ್ರೊಳಗೆ ಆ ಘಟನೆಗಳಿಗೆ 2 FIR ಆಗಿರ್ತಕ್ಕಂಥದ್ದು. ಅದರೊಳಗೆ ಭರತ್ ರೆಡ್ಡಿ ಆ ಹೇಳಿಕೆಯಿಂದ ಬೆಂಕಿ ಹಚ್ಚಿಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ, ಆ ಹೇಳಿಕೆಯಿಂದ ಫೈರ್ ಆಗಿಲ್ಲ. ನಂಬರ್ 1. ಆ ಹೇಳಿಕೆಯಿಂದ ಜನಾರ್ದನ್ ರೆಡ್ಡಿಗೆ ಹೋಗಿ ಯಾರು ಹೊಡೆದಿಲ್ಲ. ನಂಬರ್ 2, ಆ ಹೇಳಿಕೆ ಆಗಿದ್ದು ಕೂಡ ಮಾಧ್ಯಮದಲ್ಲಿ ಬಿತ್ತರಾಯ್ತು, ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಬಿಟ್ರೆ ಅದರಿಂದ ಯಾವ ಇಂಪ್ಯಾಕ್ಟ್ ಆಗಿಲ್ಲ. ಆದ್ರೂ ಕೂಡ ಅವ್ರ ಮೇಲೆ FIR ಇದೆ. ಅಗತ್ಯ ಬಿದ್ದರೆ ತನಿಖಾಧಿಕಾರಿಗಳು ಸಂಪೂರ್ಣ ಸ್ವತಂತ್ರರಿದ್ದಾರೆ, ಯಾರನ್ನು ಬೇಕಾದ್ರೂ ಅರೆಸ್ಟ್ ಮಾಡಬಹುದು. ಗೌಡ್ರೆ, ಸ್ಪಷ್ಟ. ನೀವು ಹಳ್ಳಿ ಕಡೆಯವರು, ನಾವು ಹಳ್ಳಿ ಕಡೆಯಿಂದ ಬಂದಿದ್ದೀವಿ. ಒಂದು ವಿಷಯ ಕೇಳಿಬಿಡ್ತೀನಿ ಗೌಡ್ರೆ. ನಮ್ದು ದನನೋ ಹಸುನೋ ಇರುತ್ತೆ. ನಮ್ಮ ಹಸುನೋ ದನನೋ ಹೋಗ್ಬಿಟ್ಟು ಯಾರ್ದೋ ಹೊಲದಲ್ಲಿ ಮೇಯ್ದು ಬಿಡುತ್ತೆ. ಕರೆಕ್ಟ್, ಮೇಯ್ದು ಬಿಡುತ್ತೆ. ಹಸು ಮೇಯ್ದು ಬಿಡ್ತು ಅಂತಾರ ಜನ ಹೇಳ್ತಾರ. ನಟರಾಜ್ ಗೌಡ್ರು ದನಗಳ ಕಣಯ್ಯ, ನಟರಾಜ್ ಗೌಡ್ರಿಗೆ ಬುದ್ಧಿ ಇಲ್ವಾ ಅಂತ ಮಾತಾಡ್ತಾರ. ನಿಜ ಹೇಳ್ಬೇಕಿದ್ರಲ್ಲಿ ಮಾಲೀಕರಿಗೆ ಬೈತಾರ, ದನಕ್ಕೆ ಬೈತಾರ? ಹೇಳಿ ನೋಡಿ, ಅಲ್ಲಿರ್ತಕ್ಕಂಥ ಜನ ಗನ್ಮ್ಯಾನ್ಗಳು ಯಾರವರು? ಇಲ್ಲ ಕೇಳಿ. ಈಗ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿಯ ಗನ್ಮ್ಯಾನ್ ಇಂದ ಫೈರ್ ಆಗಿದೆ ಅಂತ ಬಂದಿದ್ದ ಮಾಹಿತಿ. ಭರತ್ ರೆಡ್ಡಿ ಅವರು ಕೂಡ ಅಲ್ಲಿದ್ದಾರೆ. ಭರತ್ ರೆಡ್ಡಿ ಗನ್ಮ್ಯಾನ್ಗಳಿದ್ದಾರೆ. ಭರತ್ ರೆಡ್ಡಿಯವರು ಪ್ರಚೋದನೆ ಕೊಟ್ಟಿದ್ದಾರಾ? ಆ ಪ್ರಚೋದನೆ ಏನಾಗಿದೆಯಾ? ಇಲ್ಲ. ಭರತ್ ರೆಡ್ಡಿ ಅವರು ತಿಳಿಗೊಳಿಸಕ್ಕೆ ಪ್ರಯತ್ನ ಮಾಡಿದಾರಾ? ಹೌದು. ಪೊಲೀಸ್ನವರು ತನಿಖೆಯಲ್ಲಿ ಅವ್ರ FIR-ನ ಜನಾರ್ದನ್ ರೆಡ್ಡಿ FIR ಇದೆಯಲ್ಲ, ಅವ್ರು ಬಿಜೆಪಿ ಅವರು FIR ಕೊಟ್ಟಿದ್ದಾರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದ್ರ ಮೇಲೆ FIR ಆಗಿದೆಯಾ? FIR ಆಗಿದೆ. ಯಾವುದೇ ರೀತಿಯ ಲೋಪ ಪೊಲೀಸ್ನವರು ಮಾಡಿಲ್ಲ. ಅಗತ್ಯ ಬಿದ್ದರೆ ಜನಾರ್ದನ್ ರೆಡ್ಡಿನೂ ಸಂಚಿನಲ್ಲಿ ಅರೆಸ್ಟ್ ಮಾಡ್ತಾರೆ, ಸಂಚುಕೋರ ಅಂತ ಹೇಳಿ. ಜನಾರ್ದನ್ ರೆಡ್ಡಿ ಇವ್ರನ್ನ ಕೂಡ ಪ್ರಚೋದನಕಾರಿ ಅಂತ ಹೇಳಿ ಇವ್ರನ್ನೂ ಅರೆಸ್ಟ್ ಮಾಡ್ತಾರೆ. ಅಗತ್ಯ ಬಿದ್ದರೆ ಅರೆಸ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಮೇಲ್ನೋಟಕ್ಕೆ ಏನ್ ಕಂಡಿದೆ, ಯಾರ್ಯಾರು ಅಪರಾಧಿಗಳಾಗಿದ್ದಾರೆ, ಆರೋಪಿಗಳಾಗಿದ್ದಾರೆ, ಅವರೆಲ್ಲರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ, ನೇರವಾಗಿ ಗುಂಪು ಘರ್ಷಣೆ ಆಗ್ಲಿಕ್ಕೆ, ಹಲ್ಲೆ ಆಗ್ಲಿಕ್ಕೆ, ದೊಂಬಿ ಆಗ್ಲಿಕ್ಕೆ ಯಾರು ಕಾರಣ ಆಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಅಗತ್ಯ ಬಿದ್ದರೆ ನೋಡಿ, ಇದರೊಳಗೆ ಏನು ಮುಚ್ಚುಮರೆ ಇಲ್ಲ. ಕಾನೂನು ಪಾರದರ್ಶಕವಾಗಿರುತ್ತೆ. ನೀವು ಚರ್ಚೆ ಮಾಡ್ತೀವಿ, ನಾವು ಚರ್ಚೆ ಮಾಡ್ತೀವಿ. ಲೋಕೇಶ್ವರ್ ಸರ್ ಅಂತವ್ರು ಸೀನಿಯರ್ಗಳು ಬಂದು ಅಡ್ವೈಸ್ ಮಾಡ್ತಾರೆ, ಹೇಳ್ತಾರೆ, ಜನಗಳಿಗೆ ಮಾಹಿತಿ ಗೊತ್ತಾಗ್ತದೆ. ಆಮೇಲೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಲೋಪ ಮಾಡಿದ್ರು ಪೊಲೀಸರು ಅವತ್ತು ಅವ್ರನ್ನು ಸಸ್ಪೆಂಡ್ ಮಾಡಿ. ಲೋಕೇಶ್ವರ್ ಸರ್, ಈಗ ನಾವು ತೀರಾ ಇತ್ತೀಚಿನ ಕೇಸ್ ಉದಾಹರಣೆ ಕೊಟ್ಬಿಡ್ತೀನಿ, ತುಂಬಾ ಹಿಂದಕ್ಕೆ ಹೋಗಲ್ಲ. ಈಗ ಒಂದು ಭೈರತಿ ಬಸವರಾಜ್ ಅವ್ರ ಕೇಸು, ರೇಣುಕಾಸ್ವಾಮಿ ಮರ್ಡರ್ ಕೇಸ್. ನಾನು ಇನ್ಸ್ಟಿಗೇಟರ್ ಅಬೇಟ್ಮೆಂಟ್ ಅನ್ನೋ ವಿಚಾರಕ್ಕೆ ಇಲ್ಲಿ ಮಾತಾಡ್ತಾ ಇದ್ದೀನಿ ಲೋಕೇಶ್ವರ್ ಸರ್. ರೇಣುಕಾಸ್ವಾಮಿ ಕೊಲೆ ಆಗ್ಬಿಡ್ತಪ್ಪ, ಇದರಲ್ಲಿ A2 ದರ್ಶನ್ ಒಂದು ಕಡೆ ಇಟ್ಕೊಳ್ಳಿ. ಈ ಅವನ್ಯಾರು ಬಿಕ್ಲು ಶಿವನ್ ಮರ್ಡರು, ಇನ್ನೊಬ್ಬ ಜಗ್ಗ ಅಂತ ಇದ್ದ. ಆ ಕೇಸಿಗೆ ಸಂಬಂಧಪಟ್ಟಂತೆ ಬಸವರಾಜು A5, ಇಫ್ ಐ ನಾಟ್ ರಾಂಗ್, ಆ ಕಡೆ ಇರಲಿ, A5 ಇರಬೇಕು ಅವರು. ಸೊ ಈ ಥರ ಇದ್ದಾಗ ಆ ಮನುಷ್ಯ ಸುಪ್ರೀಂ ಕೋರ್ಟ್ವರೆಗೂ ಓಡಿದ್ದು ಬಸವರಾಜು, ಭೈರತಿ ಬಸವರಾಜ್. ಬೇರೆ ಪಕ್ಷದವರು ಅಂದರೆ BJP ಕಡೆಯವರು ಓಡಿದ್ರು. ದರ್ಶನ ಬಿಡಲಿಲ್ಲ, ಜಿಮ್ಮೆಲ್ ಮಳೆ ವರ್ಕೌಟ್ ಮಾಡ್ತಿದ್ದ ದರ್ಶನ ಹೇಳ್ಕೊಂಡು ಬಂದರು. 2 ಮರ್ಡರ್ ಕೇಸ್ಗಳೇ. ಇದು ಕೂಡ ಗುಂಪಲ್ಲಿ ಗುಂಡಾರಿಸಿ ಮರ್ಡರ್ ಮಾಡಿರೋದು. ಯಾರು ಗನ್ ಮ್ಯಾನ್ ಅಂತ ಬಂದಾಗ ಸತೀಶ್ ರೆಡ್ಡಿ ಅಥವಾ ಭರತ್ ರೆಡ್ಡಿ ಮಾತಾಡ್ತಾ ಇದ್ದಾರಲ್ಲ, ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅದೇ ನೆಲೆಗಟ್ಟಲ್ಲಿ ಟ್ರೀಟ್ ಮಾಡ್ತಾ ಇದೆ ಈ ಗೌರ್ನಮೆಂಟು. ಕೇಸ್ ಅಂದರೆ ಕೇಸು, ಇನ್ವೆಸ್ಟಿಗೇಷನ್, ಆ ರೀತಿ ಹೋಗ್ತಿದೆಯಾ ಈ ಕೇಸ್ ಕೂಡ ಅಂತ? ಇಲ್ಲ ನೋಡಿ, ನಮ್ಮ ಗೌಡ್ರಿಗೆ ಹೇಳೋದು ಒಂದು ವಿಚಾರ. ತಾವು ವಿಡಿಯೋಗಳು ನೋಡಿದೀರಾ? ಆ ವಿಡಿಯೋದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಸ್ವತಃ ತಡಿತಾನೆ ಭರತ್ ರೆಡ್ಡಿ ಅವ್ರನ್ನ ದೂಕೊಂಡು ಅವ್ರು ಹೋಗೋದು ಸೀನ್ ಅನ್ನು ನೀವು ನೋಡಿದೀರ ಗೌಡ್ರೆ. ಅದು ಏನ್ ತೋರ್ಸುತ್ತೆ ಅಂದ್ರೆ, ಅಲ್ಲಿ ಗಲಾಟೆ ಮಾಡೋ ಉದ್ದೇಶದಲ್ಲಿ ಅಲ್ಲಿ ಹೋಗ್ತಾ ಇರೋ ರೀತಿಯಲ್ಲಿ ಕಾಣುತ್ತೆ. ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅಡ್ಡ ನಿಂತ್ಕೊಂಡು ನಿಮ್ಗೆ ತಡೆದ್ರು ನೀವು ಅವ್ರಿಗೆ ಗೌರವ ಕೊಡೋದಿಲ್ಲ, ಅವ್ರನ್ನೇ ದೂಕಿ ಹೋಗುವಂತ ಒಂದು ಸೀನ್ ಅನ್ನ ನಾನು ನೋಡಿದೀನಿ. ಸೊ ಅದು ಅಲ್ಲಿಂದ ಆ ತರ ಮಾಡಿ ಮುಂದೆ ಹೋದ್ಮೇಲೆ ಅಲ್ಲಿ ಗಲಾಟೆ ಆಗುತ್ತೆ, ಫೈರಿಂಗ್ ಆಗುತ್ತೆ. ಸೊ ಸಹಜವಾಗಿ ಇನ್ವೆಸ್ಟಿಗೇಷನ್ ಅಲ್ಲಿ ಇದನ್ನೆಲ್ಲ ನೋಡಿದಾಗ ನೀವು ಆ ಗಲಾಟೆ ಆಗೋದಕ್ಕೆ, ಆ ದೊಂಬಿ ಮತ್ತು ಆ ಫೈರಿಂಗ್ ಆಗೋ ಕಾರಣ ಆದ್ರಿ ಅನ್ನೋ ಯೋಚನೆ ಖಂಡಿತ ತನಿಖಾಧಿಕಾರಿಗೆ ಬರಲೇಬೇಕಾಗುತ್ತೆ. ಅದು ಇವತ್ತು ನಿಧಾನ ಆಗಿರ್ಬೋದು, ಖಂಡಿತ ಅದು ಬರುತ್ತೆ. ಭರತ್ ರೆಡ್ಡಿ ಅವ್ರದ್ದು ಪಾತ್ರ ಅಲ್ಲಿ ಖಂಡಿತವಾಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಯಾಕೆಂದ್ರೆ ನೀವೇ ನೋಡಿ, ಅದ್ರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ DSP ಎಲ್ಲ ಅಡ್ಡ ಮಾಡ್ತಾರೆ, ತಡಿತಾರೆ, ಅವ್ರನ್ನೆಲ್ಲ ದೂಕೊಂಡು ಇವ್ರು ಹೋಗ್ತಾರೆ ಅಲ್ಲಿಗೆ ಸ್ಪಾಟ್ಗೆ. ನಾನ್ ಕೇಳೋದು, ನೀವು ಆಡಳಿತ ಪಕ್ಷದಲ್ಲಿರೋರು ಆಯ್ತು, ಅವ್ರು ಬ್ಯಾನರ್ ಕಿತ್ತಾಕಿದ್ದಾರೆ, ನೀವು ಅಲ್ಲಿಗೆ ಸ್ಪಾಟ್ಗೆ ಹೋಗೋದೇನಿತ್ತು? ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ಕಂಪ್ಲೇಂಟ್ ಅನ್ನು ದಾಖಲಿಸಿದ್ರೆ ಪೊಲೀಸ್ ಅವರೇ ಕ್ರಮ ತಗೊಂತಿದ್ರಲ್ಲ. ನೀವು ಸ್ಪಾಟ್ಗೆ ಹೋಗೋದೇನಿತ್ತು? ಅಲ್ಲಿ ಯಾರಿಗೇನ್ ತೊಂದರೆ ಆಗಿತ್ತು? ಏನು ಇರ್ಲಿಲ್ಲ, ಅವರೇ ಒಂದ್ ಬ್ಯಾನರ್ ಕಿತ್ತಿತ್ತಾನೆ. ನೀವು ಆ ಸ್ಪಾಟ್ಗೆ ಹೋಗೋದ್ರಲ್ಲಿ ಇದ್ದಿದ್ರೆ ಈ ಗಲಾಟೆ ಆಗ್ತಿರ್ಲಿಲ್ವಲ್ಲ. ಸೊ ಸಹಜವಾಗಿ ಇನ್ಸ್ಟಿಗೇಟರ್ ಯಾರಾಗ್ತಾರೆ? ಆ ಪ್ರಶ್ನೆಯನ್ನ ನಾವೆಲ್ಲ ಯೋಚನೆ ಮಾಡ್ಬೇಕು ಗೌಡ್ರೆ. ಆಯ್ತು, ನಾವು ಈ ಪಕ್ಷನ ಆ ಪಕ್ಷನ ಆ ಕಡೆ ಇರ್ರಿ, ಕಾನೂನು ವೈಲೇಷನ್ ಆಗೋದಕ್ಕೆ ಒಬ್ಬ ಲೀಡರ್ ಅನ್ನೋನು ನಡೆಯೋ ಪ್ರಯತ್ನದಲ್ಲಿ ಇರ್ಬೇಕನ್ನ ನಡೆಯೋ ಪ್ರಯತ್ನಕ್ಕೆ ಅವಕಾಶ ಕೊಡಬಾರ್ದು. ಆ ಯೋಚನೆಯಲ್ಲಿ ನೀವು ಯೋಚನೆ ಮಾಡಿದಾಗ ಈ ಭರತ್ ರೆಡ್ಡಿ ಅವ್ರನ್ನ ಇಷ್ಟೊತ್ತಿಗೆ ಅರೆಸ್ಟ್ ಆಗ್ಲೇಬೇಕಿತ್ತು ನನ್ನ ಅಭಿಪ್ರಾಯದಲ್ಲಿ. ಫೈನ್. ಅಖಾಡ
ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಯದುಕುಮಾರ್ ಅವರು ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ನೀವು ಯಾವ ರೀತಿಯಲ್ಲಿ ಸತೀಶ್ ರೆಡ್ಡಿ ಅವರನ್ನು ಮತ್ತು ಭರತ್ ರೆಡ್ಡಿ ಅವ್ರನ್ನ ಇನ್ಸ್ಟಿಗೇಟರ್ಸ್, ಅಬೇಟ್ಮೆಂಟ್ ಇದೆ ಇವ್ರದ್ದು, ಇಡೀ ಘಟನೆಯಲ್ಲಿ ಇವ್ರ ಪ್ರಚೋದನೆ ಇದೆ ಅಂತ ನೀವು ಕರಿತಾ ಇದ್ದೀರೋ, ರೆಡ್ಡಿ ಮನೆಯಲ್ಲಿ ದೊಣ್ಣೆಗಳು ಸಿಕ್ಕಾಗ ರೆಡ್ಡಿ ಕಡೆಯವರು ಕಾರ್ಪುಡಿ ಎರಚಿರೋದನ್ನು ಖುದ್ದು ರೆಡ್ಡಿಯವರೇ ಅಡ್ಮಿಟ್ ಮಾಡಿದಾಗ, ಹೌದು ಅವ್ರು ಬಂದಾಗ ರಕ್ಷಣೆಗೋಸ್ಕರ ಕಾರ್ಪುಡಿ ಇಟ್ಕೊಂಡಿರಬಹುದು, ನಾನು ಅದನ್ನು ಇಲ್ಲ ಅಂತ ಹೇಳಲ್ಲ ಅಂತ ಹೇಳಿದಾಗ ರೆಡ್ಡಿಯವ್ರ ಮೇಲೂ ಕೇಸ್ ಕೊಟ್ಟಿದ್ದಾರೆ. ಸೊ ರೆಡ್ಡಿಯವ್ರನ್ನ, ಶ್ರೀರಾಮುಲು ಅವ್ರನ್ನ, ಎಲ್ಲರ ಮೇಲೆ ಇಬ್ಬರ ಮೇಲೂ ಕೇಸಿದೆ. ಅವ್ರನ್ನ ನೀವು ವೇದಿಕೆ ಮೇಲೆ ನಿಲ್ಲಿಸ್ಕೊಂಡು ಬರೀ ಭರತ್ ರೆಡ್ಡಿನ ಮಾತ್ರ ಅರೆಸ್ಟ್ ಮಾಡಿಬಿಡಿ ಅಂತ ನೀವು ಹೆಂಗೆ ಹೇಳ್ತೀರಿ? ರೆಡ್ಡಿಯವ್ರ ವಶಕ್ಕೆ ಒಪ್ಪಿಸ್ಬೇಕಲ್ವಾ? ರೆಡ್ಡಿಯವ್ರ ತನಿಖೆ ಆಗಬೇಕಲ್ವಾ? ಸರಿ, ಅದಕ್ಕೆ ನಾನು ಹೇಳ್ತೇನೆ, ದೊಣ್ಣೆ ರೆಡ್ಡಿಯವರ ಮನೆ ಕಾಂಪೌಂಡ್ ಒಳಗಡೆ ಸಿಕ್ಕಿರೋದು ನಿಜಾನ ಸುಳ್ಳ? ಸರ್, ಮಾಧ್ಯಮದಲ್ಲಿ ನಾವು ಏನು ನೋಡಿದ್ದೀವಿ, ನೀವೇನು ನೋಡಿದ್ದೀವಿ ಅದಕ್ಕೆ ಒಂದು. ಆದರೆ ಈ ಎಲ್ಲ ಪ್ರೋಸೆಸ್ ಸರ್ ಹೇಳ್ದಂಗೆ, ಲೋಕೇಶ್ವರ್ ಸರ್ ಹೇಳ್ದಂಗೆ, ಒಂದು ಕಂಪ್ಲೇಂಟ್ ನಲ್ಲಿ ಅದು ಕ್ಲಿಯರ್ ಆಗ್ತಾ ಇತ್ತು. ಯಾರಿಗೆ ನಮ್ದು ಬ್ಯಾನರ್ ಅರ್ದಿದ್ದಾರೆ ಆಗಿರೋದು ಹೇಳಿ, ಇವಾಗ ಆಗ್ತಾ ಇತ್ತು ಬೇರೆ ಆದ್ಮೇಲೆ ಅಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಸರ್. ಯಾರ ಮನೆ ಬಂದು ಗಲಾಟೆ ಮಾಡಿದ್ರು ಸರ್? ಯಾರ ಮನೆ ಬಂದು ಫೈರಿಂಗ್ ಮಾಡಿದ್ರು ಸರ್ ಅದಲ್ಲಿ? ಸೊ ಯಾರು ಅಲ್ಲಿ ಬಂದು ಮಾಡಿದಂತ ಅದು ಇನ್ಸ್ಟಿಗೇಟ್ ಅಲ್ವಾ ಸರ್ ಅದಲ್ಲಿ? ಸೊ ಅದಕ್ಕೆ ನಾನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರೋದು ಸರ್. ನಾನು ಹೇಳ್ತಾರೆ ಈ ತರ 26 ಜನ ಅರೆಸ್ಟ್ ಮಾಡ್ಕೊಳ್ಳಿ ಅಂತ, ರೆಡ್ಡಿ ಬಿಟ್ಬಿಡಿ, ರಾಮುಲು ಬಿಟ್ಬಿಡಿ. ಕಣ್ಣೋರ್ಸೋತಂತ್ರ ಸರ್ ಅದು, ಇದೊಂಥರ ಕಣ್ಣೋರ್ಸೋತಂತ್ರ. ಯಾರನ್ನೋ ಒಬ್ಬರು ಅರೆಸ್ಟ್ ಮಾಡಿದ್ದೀವಿ, ಈ ಒಂದು ಕೇಸ್ ಮುಚ್ಚ ವೇದಿಕೆ ಮೇಲೆ ಕೂರಿಸ್ಕೊಂಡು, ನೋಡಪ್ಪ ನಿಮ್ಮ ಮೇಲೂ ಆರೋಪ ಬಂದಿದೆಯಪ್ಪ, ವೇದಿಕೆಯನ್ನು ಕೆಳಗಡೆ ಹೇಳಿರಿ, ಪ್ರತಿಭಟನೆ ನಾವು ಮಾಡ್ತೀವಿ, ಯಾಕೆ ಹೇಳಿಲ್ಲ ನೀವು? ಬಿಜೆಪಿ ಅವರು, ನಿಮ್ಮ ಛಲವಾದಿ, ನಿಮ್ಮ ವಿಜೇಂದ್ರ, ಇದನ್ನ ಯಾಕೆ ಮಾಡಲಿಲ್ಲ ನೀವು? ಅಕ್ಕಪಕ್ಕ ನಿಲ್ಸ್ಕೊಂಡು ಕೂತಿದ್ದೀರಿ ಅವರಿಬ್ರು. ಈಗ ನಾವು ತನಿಖೆ ಮಾಡಿ ಅಂತಾನೆ ತಾನೇ ಹೇಳಿದ್ದು ಸರ್. ಬೇರೆ ಒಂದು ಸ್ವಾಮಿ, ಈಗ ರೆಡ್ಡಿ ಅರೆಸ್ಟ್ ಆಗ್ಬೇಕಾ ಅರೆಸ್ಟ್ ಆಗಬಾರ್ದು? ಜನಾರ್ದನ್ ರೆಡ್ಡಿ ಸರ್ ಅದಲ್ಲಿ ಅವ್ರು ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇರೋ ವೇದಿಕೆ ಮೇಲೆ ಶೆಲ್ಟರ್ ಕೊಡ್ತಾ ಇದ್ದೀರಾ? ವೇದಿಕೆ ಶೆಲ್ಟರ್ ಕೊಡ್ತಾ ಇಲ್ಲ, ಮತ್ತೆ ಸರ್ಕಾರನೇ ಇವ್ರಿಗೆ ಶೆಲ್ಟರ್ ಕೊಡ್ತಾ ಇದೆಯಲ್ಲ ಸರ್. ಸರ್ಕಾರ ಶೆಲ್ಟರ್ ಕೊಡ್ತಾ ಇದೆಯಲ್ಲ ಸರ್. ಈ ನಾರಾ ಭರತ್ ರೆಡ್ಡಿನ ಅವತ್ತು ಒದ್ದಿ ಒಳಗಾಕಿದ್ರೆ ಇವತ್ತು ರಾಜೇಗೌಡ ಇಷ್ಟು ಬಾಲ ಬಿಸ್ತಾ ಇರಲಿಲ್ಲ. ಇವತ್ತು ಸಿಟ್ಟಿಂಗ್ ಶಾಸಕ ಬಂದು ಸಿಟ್ಟಿಂಗ್ ಶಾಸಕನಿಗೆ ಧಮಕಿ ಕೊಡ್ತಾನೆ. ಇಲ್ಲಿ ಡಿಫೀಟೆಡ್ ಕ್ಯಾಂಡಿಡೇಟ್ ಬಂದು ಒಬ್ಬ ಕಮಿಷನರ್ಗೆ ಧಮಕಿ ಕೊಡ್ತಾರೆ. ಇದ್ರೆಲ್ಲ ಗೊತ್ತಾಗುತ್ತಲ್ಲ ಸರ್. ಅದಲ್ಲಿ ಇವ್ರ ಸರ್ಕಾರದಲ್ಲಿ ಜನಪ್ರತಿನಿಧಿಗಳು ಡಿಫೀಟೆಡ್ ವಿಕ್ಟೋರಿಯಸ್ ಯಾವ ರೀತಿಯಾದಂತ ಕಾನೂನನ್ನ ಪಾಲಿಸ್ತಾರೆ ಅಂತ. ಇವರೇ ಕಾನೂನು ಪಾಲಿಸದೇ ಇದ್ದಾಗ ಪಾಪ ಏನು ಗೊತ್ತಿಲ್ಲದೆ ಇರೋ ಹೋಮ್ ಮಿನಿಸ್ಟರ್ ಪಾಲಿಸ್ತಾರೆ. ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ? ಡೆಪ್ಯೂಟಿ ಸಿಎಂ ಪಾಪ ಹೋಮ್ ಮಿನಿಸ್ಟರ್ ಮೀಟಿಂಗ್ ಅವರೇ ಹೈಜಾಕ್ ಮಾಡಿ ಬಳ್ಳಾರಿನಲ್ಲಿ ಪೊಲೀಸ್ ಆಫೀಸರ್ಗಳು ಮೀಟಿಂಗ್ ತಗೊಂತಾರೆ. ಉಂಟಾ ಸರ್ ಅದು? ಉಂಟಾ ಸರ್? ಅದಲ್ಲಿ ಹೋಮ್ ಮಿನಿಸ್ಟರ್ ತಗೊಬೇಕಾಗಿರೋ ಮೀಟಿಂಗ್ ನ ಡೆಪ್ಯೂಟಿ ಸಿಎಂ ತಗೊಂತಾರಲ್ಲ, ಯಾವ ರೀತಿ ಸರ್? ಇದು ಯಾವ ಕಾನೂನು ಸರ್? ಇದು ಹೈಜಾಕ್ ಮಾಡಿದಂತದ? ಇದು ಒತ್ತುವರಿ ಭೂಮಿನ? ಹೋಮ್ ಮಿನಿಸ್ಟರ್ ಒತ್ತುವರಿ ಭೂಮಿ ಆಗ್ಬಿಡ್ತಾ ಇವ್ರಿಗೆ. ಇದು ನಾನು ಇದು ಮಾಡ್ತಾ ಇರೋದು. ಇದಕ್ಕೆ ಪರ್ಫೆಕ್ಟ್ ಆನ್ಸರ್ಸ್ಗಳು ಸರ್ಕಾರದಲ್ಲಿ ಇಲ್ಲದೆ ಹೋದಾಗ ಈ ತರದ ಕನ್ಫ್ಯೂಷನ್ ಇಷ್ಟ ಆಗುತ್ತೆ. ಯಾಕಂದ್ರೆ ಕನ್ಫ್ಯೂಷನ್ ಮಿನಿಸ್ಟರ್ಸ್. ಜನಾರ್ದನ್ ರೆಡ್ಡಿ ಅವ್ರನ್ನ, ರಾಮುಲು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ನಿಮ್ದೇನು ತಕರಾರಿಲ್ಲ ಈ ಕೇಸಲ್ಲಿ? ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಸರ್. ಕಾನೂನು ಮುಖಾಂತರ ಏನ್ ಕೊಡ್ತಿರೋದು ಮೀಡಿಯಾ ನಾವು ನೋಡಿದಂತ ದೃಶ್ಯ, ಪ್ರೈಮಾ ಫೇಸಿ ನೋಡಿದಂತ ದೃಶ್ಯ, ಕೇಳಿದಂತ ಮಾತು, ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ರೆ ಮನೆ ಸುತ್ತ ದೊಣ್ಣೆ ಹಿಡ್ಕೊಂಡು, ಓಕೆನಾ ನಿಮ್ಗೆ ಅದು? ಸರ್ ಈಗ ತಾನೇ ಲೋಕೇಶ್ವರ್ ಸರ್ ಹೇಳಿದ್ರು ಮುನ್ನುಗ್ಗಿ ಹೋಗ್ತಾ ಇದ್ರು. ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರನ್ನ ಆ ಒಂದು ಇದನ್ನೇ ಮುನ್ನುಗ್ಗಿ ಹೋಗ್ತಾ ಇದ್ರು ಅಂದ್ರೆ ಯಾರು ಮಾಡ್ತಾ ಇದ್ರು ಸರ್? ಕಾನೂನು ಪ್ರಕಾರ ಯಾರನ್ನ ಮೊದಲು ಹಾಕ್ಬೇಕಾಗಿತ್ತು? ಇಲ್ಲಿ ನಟರಾಜ್ ಗೌಡ್ರೆ ಕಾಂಪನ್ಸೇಟ್ ಮಾಡ್ತಾ ಇದ್ದೀರಾ ನೀವು. ನೋಡಪ್ಪ, ನಾನು ಭರತ್ ರೆಡ್ಡಿನ ಅರೆಸ್ಟ್ ಮಾಡಲ್ಲ, ನಾನು ರಾಮುಲು ನಿನ್ನೂ ಅರೆಸ್ಟ್ ಮಾಡಲ್ಲ ಕಣಪ್ಪ, ಜನಾರ್ದನ್ ರೆಡ್ಡಿ ನಿಮ್ಮನ್ನು ಅರೆಸ್ಟ್ ಮಾಡಲ್ಲ, ಒಂದಕ್ಕೊಂದಕ್ಕೆ ಸಮ ನಾವು ಹಿಂಗೆ ಎಲ್ಲರೂ ಅಂದರಿಕೆ ಮಂಚುವಾಡು ಅನಂತರಾಮಡು ಹಂಗಿದ್ದು ಬಿಟ್ಟಿದ್ದೀರಾ ನೀವು ಅಂತ. ಈಗ ನಿಮ್ಮ ಪ್ರಶ್ನೆಗೆ ಮುಂಚೆ ಲೋಕೇಶ್ವರ್ ಅವರು ಒಂದು ಮಾತು ಹೇಳಿದ್ರು. ಏನಂದ್ರೆ ಒಂದು ಅಲ್ಲಿ ಬ್ಯಾನರ್ ಹಾಕಿದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದು, ಅಷ್ಟು ಕಾರು ಹೋಗಿ ಮುಂದೆ ನಿಲ್ಸ್ಬಿಡ್ಬೋದಾಗಿತ್ತು ಅಂತ. ಇವ್ರು ಮತ್ತೆ ಬ್ಯಾನರ್ ಕಟ್ಟಕ್ಕೆ ಹೋದ್ರೆ ಹೊರತು ಗಲಾಟೆ ಮಾಡಕ್ ಹೋಗಿಲ್ಲ. ಎರಡನೇ ಬಾರಿ ಬ್ಯಾನರ್ ಕಟ್ಟಕ್ಕೆ ಹೋದಾಗ ಅವಾಗ ಅವರು ಅಲ್ಲಿಂದ ಜನಗಳನ್ನ ದೊಣ್ಣೆ ಕಲ್ಲು ಕೊಟ್ಟು ಒಡಿಸಿದ್ದವ್ರಿಗೆ ಫಸ್ಟ್ ಪೊಲೀಸರೇ ಎಸ್ಕಾರ್ಟ್ ಮಾಡಿದ್ರು. ಸಾವಿರಾರು ಜನ ರೌಡಿಗಳನ್ನ ಪೊಲೀಸ್ ಎಸ್ಕಾರ್ಟ್ ಮಾಡಿ ಕರ್ಕೊಂಡ್ ಬಂದ್ರು ಅಂತ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್. ಅದು ಜನಾರ್ದನ್ ರೆಡ್ಡಿ ಜೈಲಿಂದ ಬಂದಂತಹ, ಈಗ ಅರೆಸ್ಟ್ ಆಗಿರೋಳಗಿದ್ದಾರೆ. ಜನಾರ್ದನ್ ರೆಡ್ಡಿ ಯಾರು ಜೈಲಿಂದ ಬಿಡುಗಡೆ ಆಗಿದ್ರು ಪುಡಿ ರೌಡಿಗಳು, ಅವ್ರನ್ನ ಕರೆಸಿ ಅವ್ರಿಗೆ ದೊಣ್ಣೆ ಕಲ್ಲನ್ನು ಕೊಟ್ಟು, ಯಾರೋ ಮಹಿಳೆಯರು ಕರೆಸಿ ಖಾರದ ಪುಡಿ ಕೊಟ್ಟು ಅಟ್ಯಾಕ್ ಮಾಡಿಸಿದ್ದಾರೆ. ಅದೇನು ಡಿಫೆನ್ಸು ಅಲ್ಲ, ಎಂಥದ್ದು ಅಲ್ಲ. ಅವ್ರ ಮನೆಯ ಗೇಟಿಂದ ಸುಮಾರು 300 ರಿಂದ 500 ಮೀಟರ್ ದೂರದಲ್ಲಿ ಹೋಗಿ ಹೊಡೆದಿರ್ತಕ್ಕಂಥದ್ದು. ಇದು ಬ್ಯಾನರ್ ಕಟ್ಟಕ್ಕೆ ಬಂದಿದ್ದೀರಾ ನೀವು ಅಂತ. ಯಾವಾಗ ಲೋಕೇಶನ್ ಒಬ್ಬ ಕಾರ್ಯಕರ್ತನಿಗೆ ಜನಾರ್ದನ್ ರೆಡ್ಡಿ ನೇರವಾಗಿ ಅವರೇ ದೂರವಾಣಿಯಲ್ಲಿ ಮಾತಾಡಿ ಪ್ರಾಣ ಬೆದರಿಕೆ, ಇಲ್ಲಿಂದ ಖಾಲಿ ಮಾಡಿದ್ರೆ ಸಾಕು, ಇಲ್ಲ ನಿನ್ನ ಕೈ ಕಾಲು ಮುರಿದು ತಲೆ ತೆಗಿತೀನಿ ತಂದಾಗ ಆಗ ಅದು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದೆ ಹೊರತು ಅವಾಗ ಜನ ಹೆಂಗ್ ನಿನ್ ತೆಗಿತಾನೆ, ಹೆಂಗ್ ಕಾಲ್ ಕೈ ತೆಗಿತಾನೆ, ನಾವು ಬರ್ತೀವಿ. ಇಂಥ ಅಪಾಯಕಾರಿ ಶಕ್ತಿನ ನೀವು ಯಾಕೆ ಇನ್ನು ಬೀದಿಲಿ ಓಡಾಡಕ್ ಬಿಟ್ಟಿದ್ದೀರಿ ನೀವು? ಇಷ್ಟೊಂದು ಅಪಾಯಕಾರಿ ಶಕ್ತಿನ ಕೇಳಿ. ಅವರು ಜನಾರ್ದನ್ ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಇತ್ತಲ್ಲ ಮುಂಚೆ, ಅದನ್ನ ಮತ್ತೆ
ಸ್ಥಾಪನೆ ಮಾಡಕ್ಕೆ ಈ ತರ ಸಂಚುಕೋರರಾಗಿದ್ದಾರೆ. ಅವತ್ತು ವಾಲ್ಮೀಕಿ ಜಯಂತಿ ಇದೆ, ಅದನ್ನ ತಡಿ ಈ ತರ ಗಲಾಟೆ ಆಗಬಾರ್ದು ಅನ್ನೋದು ಭರತ್ ರೆಡ್ಡಿ ಮೈಂಡ್ ಅಲ್ಲಿ ಇತ್ತೇ ಹೊರತು ಅವ್ರು ಯಾರಿಗೋ ಹಲ್ಲೆ ಮಾಡ್ಲಿಕ್ಕೆ ದೊಣ್ಣೆ ಹಿಡ್ಕೊಂಡು ಕೋಲ್ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ಕಾರ್ಪೆಟ್ ಹಿಡ್ಕೊಂಡು ಮುಂದೆ ನುಗ್ಗಿದವ್ರು ಅಂತ ಅಲ್ಲ. ಅವರಲ್ಲಿ ಇದ್ರು ಅದನ್ನು ತಿಳಿಗೊಳಿಸಬೇಕು. ನಾಳೆ ಕಾರ್ಯಕ್ರಮ ಇದೆ, ವಾಲ್ಮೀಕಿ ಪತ್ತಳಿ ಅನಾವರಣ ಮಾಡಬೇಕು, ಅದಕ್ಕೆ ಈ ತರ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಅವ್ರ ಮೈಂಡಲ್ಲಿ ಇತ್ತೇ ಹೊರತು ಬಟ್ ಗಲಾಟೆ ಮಾಡಿ ಇದನ್ನ ತಡಿಬೇಕು ಅಂತ ಯಾರಿಗೂ ಉದ್ದೇಶ ಇತ್ತು? ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವ್ರಿಗಿತ್ತು. ಅವ್ರು ಸಕ್ಸಸ್ಫುಲ್ ಆಗಿದ್ದಾರೆ. ನೀವೀಗ ಅವ್ರನ್ನ ಚಾರ್ಜ್ ಶೀಟ್ ಆಗ್ತಾ ಇದ್ದೀರಿ ಗೌಡ್ರೆ, ರೆಡ್ಡಿ ಅವ್ರ ಮೇಲೆ, ರಾಮುಲ್ ಮೇಲೆ ಇಷ್ಟು ಚಾರ್ಜ್ ಶೀಟ್ ಆಗ್ತಾ ಇದ್ದೀರಿ. ಯಾಕೆ ನಿಮ್ಮ ಐವೋ, ಸರ್ಕಾರದ ಐವೋ ಅಥವಾ ಪೊಲೀಸ್ ಇಲಾಖೆ ಐವೋ ಯಾಕೆ ಅವ್ರನ್ನಿಬ್ರು ಅರೆಸ್ಟ್ ಮಾಡಿಲ್ಲ? ಈಗ ನೋಡಿ, ನಾವು ಚಾರ್ಜ್ ಶೀಟ್ ಫುಲ್ಲು ಈಗ ಇನ್ಸ್ಟಿಗೇಟ್ ಮಾಡಿದ್ರು, ದೊಣ್ಣೆ ಕೊಟ್ಟಿದ್ರು, ಖಾರದ ಪುಡಿ ಕೊಟ್ಟಿದ್ರು, 300 ಮೀಟರ್ ಆಯ್ತು ಎಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ ಅವ್ರಿಗೆ? ಇವತ್ತೇನ್ ಗೊತ್ತಾ, ಯಾರ್ಯಾರು ದೊಣ್ಣೆಗಳನ್ನ ಇಟ್ಕೊಂಡಿದ್ರು, ಯಾರು ಕಲ್ಲು ಇಟ್ಕೊಂಡಿದ್ರು, ಯಾರು ಖಾರದ ಪುಡಿ ಇಟ್ಕೊಂಡಿದ್ರು, ಯಾರು ಅಲ್ಲೇ ಮಾಡಿದ್ರು ಅವರೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಓಕೆ, ಈಗ ಬಂದಿರತಕ್ಕಂಥದ್ದು ಏನಂದ್ರೆ ಜನಾರ್ದನ್ ರೆಡ್ಡಿ ಆಜ್ಞೆ ಪಾಲಿಸಿದವರು ಅರೆಸ್ಟ್ ಆಗಿದ್ದಾರೆ, ಆಜ್ಞೆ ಕೊಟ್ಟವರು ಅರೆಸ್ಟ್ ಆಗಲ್ಲ ಅಂತ. ಈಗ ಅದಕ್ಕೊಂದು ಪೂರಕ ಸಾಕ್ಷಿಗಳು ತಗೊಂಡು FIR ಇದೆ ಅವ್ರದ್ದು. FIR ಇದ್ದಾರೆ ಅವರು, ಜನಾರ್ದನ್ ರೆಡ್ಡಿ ಇದ್ದಾರೆ, ಶ್ರೀರಾಮುಲು ಇದ್ದಾರೆ, ಇವನ್ ಭರತ್ ರೆಡ್ಡಿರು ಇದ್ದಾರೆ. ಪೂರಕ ಸಾಕ್ಷಿಗಳ ಮುಖಾಂತರ ಅಗತ್ಯ ಬಿದ್ದರೆ ತನಿಖಾಧಿಕಾರಿಗಳಿಗೆ ಇಲ್ಲ ಕೇವಲ ಇಷ್ಟು ಜನ ಮಾತ್ರನೇ ಅಲ್ಲ, ಇದಕ್ಕೆ ಸಂಚುಕೋರರು ಜನಾರ್ದನ್ ರೆಡ್ಡಿ ಇಲ್ಲ, ಇದಕ್ಕೆ ಪ್ರಚೋದನಕಾರಿ ಭರತ್ ರೆಡ್ಡಿ ಅಂತ ಅವ್ರಿಗೆ ಅನ್ಸಿದ್ರೆ ಖಂಡಿತವಾಗಿ ಅವ್ರು ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಯಾವ ಮುಲಾಜಿಲ್ಲ, ಇದು ಸ್ಪಷ್ಟ. ಆಮೇಲೆ ಎಷ್ಟು ತಿಂಗಳು ಆದ್ಮೇಲೆ ಅನ್ಸ್ಬೇಕು ಇದು? ಈಗ ಒಪಿನಿಯನ್ ಬರಕ್ಕೆ ಎಷ್ಟು ತಿಂಗಳು? ಈಗ ಒಪಿನಿಯನ್ ಬರೋಂಥ ವಿಷಯ ಅಲ್ಲ. ಯುಗಾದಿವರೆಗೂ ಟೈಮ್ ತಗೋತಾರ ನೋಡಿ. ಯಾರ ಬಂದೂಕಿನಿಂದ ಆರಿತ್ತೋ ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. ಯಾರು ಅಲ್ಲಿ ಕಲ್ಲು ದೊಣ್ಣೆ ಇಟ್ಕೊಂಡು ಹೊಡೆದ್ರು ಅದನ್ನ ನೇರವಾಗಿ ಅರೆಸ್ಟ್ ಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇವರು ಕೂಡ ಅದಕ್ಕೆ ಕಾರಣಕರ್ತರು, ಅದಕ್ಕೆ ಪ್ರಚೋದನಕಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರನ್ನ FIR ಅಲ್ಲಿ ಸೇರಿಸಿದ್ದಾರೆ. ಅಗತ್ಯ ಬಿದ್ದರೆ ತನಿಖೆ ಮಾಡ್ತಾರೆ. ಆಮೇಲೆ ಭರತ್ ರೆಡ್ಡಿ ತಲೆ ಮರೆಸ್ಕೊಂಡಿಲ್ಲ, ಅವ್ರು ಆಲ್ರೆಡಿ ಪೊಲೀಸ್ಗೆ ಒಂದ್ಸಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಅಗತ್ಯ ಬಿದ್ದರೆ ದಿನಾ ಹೋಗ್ತಾರೆ, ಅರೆಸ್ಟ್ ಮಾಡೋ ಅಗತ್ಯ ಬಿದ್ದರೆ ಬೇಕಾದ್ರೆ ಅರೆಸ್ಟ್ ಮಾಡ್ಲಿ ಪೊಲೀಸ್ನವರು. ಅದ್ರಗೇನು ನಾವೇನು ಬೈರತಿ ಬಸವರಾಜ್ ಹಿಂಗೆಲ್ಲ ಮಾಡ್ಲಿಲ್ವಲ್ಲ ನೀವು ಗೌಡ್ರೆ? ನಿಮ್ದೇ ಪೊಲೀಸ್ ಇಲಾಖೆ ಬೈರತಿ ಬಸವರಾಜ್ ಹಿಂಗೆ ಟ್ರೀಟ್ ಮಾಡ್ತಾ ಬೀದಿ ಅಲಸ್ಬಿಟ್ರಿ ಬೈರತಿ ಬಸವರಾಜ್ಗೆ, ಬೇರೆ ಪಕ್ಷದವರು ಅಂತನಾ? ಈಗ ನೋಡಿ, ಪಕ್ಷ ಬೇರೆ ಅವ್ರಿಗೆ ಎದುರ್ಕೊಂಡು ಜಗ್ಗ ಆರೋಪಿ, ಇಲ್ಲಿ ಅವರು ಬಿಕ್ಲು ಮರ್ಡರ್ ಕೇಸ್ ಜಗ್ಗ ಆರೋಪಿ ಅಲ್ವಾ? ಜಗ್ಗನ್ ಜೊತೆ ಫೋಟೋ ಆಯ್ತು, ಇವನು ಜಗ್ಗ ಏನೋ ಪ್ಲಾನ್ ಮಾಡಿದ್ದಾರೆ. ಬಸವರಾಜ್ ಅವರು ನಿಜವಾಗ್ಲೂ ಏನು ತಪ್ಪು ಮಾಡಿಲ್ಲ ಅಂದ್ರೆ ತನಿಖೆಗೆ ಸಹಕಾರ ಕೊಡಬಹುದು. ಸ್ಟಾರ್ಟಿಂಗ್ ಕೊಟ್ಟಿದಾರಲ್ಲ ವಿಚಾರಣೆ ಎಲ್ಲ, ಅರೆಸ್ಟೇ ಮಾಡಬೇಕು ಅಂತ ನೀವು ನುಗ್ಗಿಬಿಟ್ರಿ ಅವ್ರಿಗೆ. ನೋಡಿ, ತನಿಖಾಧಿಕಾರಿ ಹೋಗಿರ್ತಾರೆ, ನೀವು ನಮ್ಮನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತಾರೆ, ತನಿಖೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ, ಸಾಕ್ಷಿಗಳು ಕೇಳ್ತಾರೆ, ಏನೋ ಮಾಹಿತಿ ಪೂರಕ ಮಾಹಿತಿ ಇರ್ತದೆ, ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ನೀವು ಅದು ಪಲಾಯನ ಮಾಡ್ಬಿಟ್ರೆ, ತಲೆ ಮರ್ಸ್ಕೊಂಡು ನೋಡ್ಬಿಟ್ರೆ ನಮ್ಮ ರಾಜೀವ್ ಗೌಡ ಅಂತಾರ, ಅದಕ್ಕೆ ಯಾರು ಹೊಣೆಗಾರರು? ಈಗ ರಾಜೀವ್ ಗೌಡ ಇವ್ರು ಹೇಳಿದ್ರು, ರಾಜೀವ್ ಗೌಡ ರಕ್ಷಣೆ ಮಾಡ್ತಾ ಇದ್ದಾರೆ. ನೋಡ್ರಿ, FIR ಆಗಿದೆ, ನಾವು ಅದಕ್ಕೆ ಸಮಜಾಯಿಸಿ ಬಿಜೆಪಿ ರಾಜೀವ್ ಗೌಡ ಇಂತ ಕಡೆ ಇದೆ ಅಂದ್ರೆ ನೀವು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರ್ತೀರಾ? ನಿಮ್ ಕಡೆಯವರು ನಾವಾಗ ಅರೆಸ್ಟ್ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಡ್ಲಿ. ಬಿಜೆಪಿ ಅವರು ಹೇಳಿದ್ರೆ ಯಾರು ಹೇಳಿ, ಯಾರು ಜನಸಾಮಾನ್ಯರು ಹೇಳಿ. ಈಗ ಒಬ್ಬ ಆರೋಪಿ ತಲೆ ಮರೆಸ್ಕೊಂಡಿದ್ದಾನೆ ಬಂಧನ ಭೀತಿಲಿ ಅಂತ ಹೇಳಿದಾಗ ನ್ಯಾಚುರಲಿ ಅವ್ರಿಗೆ ಮಾಹಿತಿ ಸಿಕ್ಕಿದ್ರೆ, ತಂಡ ಮಾಡಿ ಯಾಕೆ ಅವ್ರ ಖರ್ಚು ಮಾಡ್ಕೊಂಡು ಸುತ್ತಾಡ್ಬೇಕು ರಾತ್ರಿ ಆಗ್ಲು ಪೊಲೀಸ್ನವರು, ಮಾಹಿತಿ ಸಿಕ್ಕಿದ್ರೆ ಹೋಗಿ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಿದೆ, ಸೊ ಬಿಜೆಪಿ ಇವರು ರಾಜಕೀಯಕರಣಕ್ಕೋಸ್ಕರ ಇವಾಗ ಏನೋ ಅಲ್ಲಿ ತಾವೇ ವಿಕ್ಟಿಮ್ ಅಂತ, ತಾವು ವಿಕ್ಟಿಮ್ ಅಲ್ಲ, ನೀವೇ ಆರೋಪಿಗಳು, ನೀವೇ ಹಲ್ಲೆಕೋರರು, ನೀವೇ ದಂಗೆಕೋರರು, ನೀವೇ ದಂಗೆಕೋರರು, ನೀವೇ ಸಂಚುಕೋರರು. ಅದ್ ಬಿಟ್ಬಿಟ್ಟು ಹೌದು ನಮ್ಮ ಕಾರ್ಯಕರ್ತ ಸತ್ತಿದ್ದಾನೆ, ಆ ಇದ್ರೊಳಗೆ ಅಹಿತಕರ ಘಟನೆ ಆಗಿದೆ, ಆಕ್ಸಿಡೆಂಟ್ ನಮ್ಮ ಕಾರ್ಯಕರ್ತ ಸತ್ತಿದ್ದಾನೆ, ಅದಕ್ಕೆ ಯಾರು ಕಾರಣರೋ ಅವ್ರ ಶಿಕ್ಷೆ ಆಗಿ ಆಗ್ತದೆ. ಎಲ್ಲಾ ಸಂಪೂರ್ಣ ದಂಗೆಗೆ ಈ ಎಲ್ಲಾ ಸಂಪೂರ್ಣ ಸಂಚುಕೋರರು ಇದಾರಲ್ಲ ನೀವು, ನಿಮ್ಗೂ ಕೂಡ ಕ್ರಮ ಆಗಬೇಕು. ನಾವು ಅದನ್ನ ಹೇಳ್ತಾ ಇರೋದು, ಅರೆಸ್ಟ್ ಮಾಡಿ ಅಂತಾನೆ ನಾವು ಹೇಳ್ತಾರೆ. ಜನರನ್ನ ಅರೆಸ್ಟ್ ಮಾಡಿ ಗಡಿಪಾರ್ ಮಾಡಿದ್ರೆ 10 ವರ್ಷ ನಿಮ್ದೇ ಐತ್ರಿ ಬಳ್ಳಾರಿ, ಆ ರಿಪಬ್ಲಿಕ್ ಬಳ್ಳಾರಿ ಮಾಡ್ಕೊಳಕ್ಕೆ. ಯಾಕಂದ್ರೆ ಇವ್ರಿಗೆ ಬಿಜೆಪಿ ಕಾರ್ಯಕರ್ತರು ಇಲ್ಲ ಅಲ್ಲಿ, ಇವ್ರ ಹಿಂದೆ ಅಲ್ಲಿ ಜನಸಾಮಾನ್ಯರು ಯಾರು ಅವ್ರ ಹತ್ರ ಹೋಗ್ತಾ ಇಲ್ಲ. ಯಾಕಂದ್ರೆ ಇವ್ರ ಗುಣಗಳು ಗೊತ್ತು, ಜನಾರ್ದನ್ ರೆಡ್ಡಿಯ ಗುಣ ಗೊತ್ತು, ಹಾಗಾಗಿ ಅವ್ರನ್ನ ದೂರ ಇದ್ದಾರೆ. ಆದ್ರೂ ಕೂಡ ಇವ್ರು ಮತ್ತೆ ಅಲ್ಲಿಗೆ ಏನು ಸುಪ್ರೀಂ ಕೋರ್ಟ್ ಅವಕಾಶ ಕೊಟ್ಟಿದೆ, ಮತ್ತೆ ಅಲ್ಲಿ ಹೋಗಿ ಅವಕಾಶ ಆಗಿದೆ, ಅಲ್ಲಿ ಹೋಗಿ ಈ ತರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಶಾಂತಿ ಸುವ್ಯವಸ್ಥೆ ಭಂಗ ತರ್ತಾ ಇರೋದು. ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಖಂಡಿತವಾಗಿ ಇದು ಕ್ರಮ ತಗೊಳ್ಳೇಬೇಕು. ನಾವು ಅದೇ ಸರ್, ಪೊಲೀಸ್ ಇಲಾಖೆ ಈ ತರ ಒಂದು ಹೈ ಪ್ರೊಫೈಲ್ ಕೇಸ್ಗಳು, ಸ್ವಲ್ಪ ಪಾಲಿಟಿಕ್ಸ್ ಇನ್ವಾಲ್ವ್ ಆಗಿರತಕ್ಕಂಥ ಕೇಸ್ಗಳಲ್ಲಿ ಸ್ವಲ್ಪ ಪೊಲೀಸ್ ಜೀಪಿನ ಓಡಾಟ ಸ್ಲೋ ಆಗುತ್ತಾ, ಇಲ್ಲ ಅದು ಎಂಜಿನೇ ಸ್ಟಾರ್ಟ್ ಆಗಲ್ವಾ, ಅಥವಾ ಅವ್ರಿಗೆ ಕೆಲಸ ಮಾಡಕ್ ಬಿಡಲ್ವಾ ಅಂತ ಲೋಕೇಶ್ವರ್ ಸರ್? ಇದನ್ನೇನು ಹೊಸದಾಗಿ ಕೇಳೋ ಅಂತ ಅವಶ್ಯಕತೆ ಇರಲಿಲ್ಲ ಬ್ರದರ್. ಇದು ಒತ್ತಡ ಇಲ್ದಲೆ ನಡೆಸೋಂತ ವ್ಯವಸ್ಥೆ ನಮ್ಮಲ್ಲಂತೂ ಇಲ್ಲ. ಒತ್ತಡ ಖಂಡಿತ ಇದ್ದೇ ಇರುತ್ತೆ, ಒತ್ತಡ ಇಲ್ಲ ಅಂತಲ್ಲ. ಆದ್ರೆ ಗ್ಲೇರಿಂಗ್ ಅಂದ್ರೆ ಕಣ್ಣಿಗೆ ತುಂಬಾ ಕಾಣುವಂತ ಮಿಸ್ಟೇಕ್ಗಳಿದ್ದಾಗ ಅದನ್ನ ಮುಚ್ಚೋ ಪ್ರಯತ್ನಕ್ಕೆ ಹೋದಾಗನೇ ಸಮಸ್ಯೆ ಆಗೋದು. ನಾನು ಅದನ್ನೇ ಹೇಳಿದ್ದು, ಒಂದು ಕಂಪ್ಲೇಂಟ್ ಅಲ್ಲಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು, ಅಲ್ಲಿ ಕಿತ್ತಿದ್ದಾರೆ, ಮತ್ತೆ ನಾನು ಅಲ್ಲೇ ಕಟ್ಟಬೇಕು ಅಂತ ಹೋಗೋ ಪ್ರಶ್ನೆ ಮಾಡೋಗಿದ್ರೆ ನೀವು ಪೊಲೀಸನ್ನ ಅಲ್ಲಿಗೆ ಕರ್ಸ್ಕೊಂಡು ಅವ್ರ ಸಮಕ್ಷಮನೆ ನೀವು ಅದೇನಿದೆ ಅದ್ ಕಟ್ಕೊಳಕೋ ಮತ್ತೆ ಅವ್ರಿಗೆ ವಾರ್ನ್ ಮಾಡಿ ಅಲ್ಲಿ ಸರಿಪಡಿಸ್ಕೊಳಕ್ ಅವಕಾಶ ಎಲ್ಲ ಇತ್ತು. ಇವರೇ ಮತ್ತೆ ಹೋಗಿ ಕಟ್ಟಿ
ಅಲ್ಲಿ ಗಲಾಟೆಗೆ ಅವಕಾಶ ಕೊಡುವಂತ ಅವಶ್ಯಕತೆ ಖಂಡಿತ ಇರ್ಲಿಲ್ಲ ಅಲ್ಲಿ. ಯಾಕಂದ್ರೆ ತಮ್ದೇ ಅಧಿಕಾರ ಇದೆ, ಏನ್ ಬೇಕಾದ್ರು SP ನೇ ಕರೆಸ್ಕೋಬೋದಿತ್ತು. ಅಲ್ಲೇ DIG ಇದಾರೆ, ಅವ್ರನ್ನೇ ಕರೆಸಿ ಈ ತರ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ಅಂತ ಅವ್ರಿಗೆ, ಯಾಕಂದ್ರೆ ಕಾರ್ಯಕ್ರಮ ಮಾಡ್ಬೇಕಾಗಿರೋದು ಇವ್ರ ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾಗಿದೆ. ಈ ಗಲಾಟೆಗೆ ಅವಕಾಶ ಕೊಡಬಾರ್ದು ಅನ್ನೋ ಯೋಚನೆಯಲ್ಲಿ ಅವ್ರು ಮಾಡೋದಕ್ಕೆ ಎಲ್ಲಾ ಅವಕಾಶ ಇತ್ತು. AC ಇದಾರೆ, DC ಇದಾರೆ, ಪ್ರತಿಯೊಬ್ರು ಅಲ್ಲೇ ಹೆಡ್ ಕ್ವಾರ್ಟರ್ ಅಲ್ಲಿ ಇದಾರೆ, ಎಲ್ಲರ ಗಮನಕ್ಕೆ ತಂದು ಆಕ್ಷನ್ ತಗೊಳಕ್ ಎಲ್ಲ ಇತ್ತು. ಅದೆಲ್ಲದೂ ಬಿಟ್ಟು ಹೋದಾಗ ಪ್ರಶ್ನೆ ಅಲ್ಲಿ ಬೇರೆ ತರ ಇದೆ. ಎರಡನೇದು, ನೀವು ಅಲ್ಲಿ ಹೋದ್ಮೇಲೆ ಅಲ್ಲಿ ಆಗುವ ಪ್ರತಿಯೊಂದು ಅನಾಹುತಕ್ಕೂ ನೀವು ಜವಾಬ್ದಾರಿ ಆಗೇ ಆಗ್ತೀರಾ. ಅದು ಕಾನೂನಲ್ಲಿ ಇರೋದು ಹಾಗೇನೆ, ಎರಡು ಮಾತಿಲ್ಲ ಅದ್ರಲ್ಲಿ. ನೀವು ಯಾವ್ದನ್ನೂ ತಗೊಂಡಿಲ್ಲ. ಈಗ ಸಹಜವಾಗಿ ನನ್ನ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಅಂತ ಗೊತ್ತಾದಾಗ ನಾನ್ ನನ್ನ ಪ್ರೊಟೆಕ್ಷನ್ಗೆ, ನನ್ನ ಪ್ರಾಪರ್ಟಿ ಪ್ರೊಟೆಕ್ಷನ್ಗೆ ನನ್ನ ಬಂದೋಬಸ್ತನ್ನ ನಾನು ಕಾರ್ಪುಡಿ ಹಿಡ್ಕೊಂತೀನೋ, ದೊಣ್ಣೆ ಹಿಡ್ಕೊಂತೀನೋ, ನನ್ನ ಮನೇಲಿರೋ ಗನ್ ಹಿಡ್ಕೊಂತೀನೋ, ಅದು ನನಗ್ ಬಿಟ್ಟಿದ್ದು. ಹೌದು, ನಾವು ವಿಚಾರ ಎಲ್ಲಾರು ಯೋಚನೆ ಮಾಡ್ಬೇಕು. ಕಾನೂನಲ್ಲಿ BNS ಅಲ್ಲಿ ಅಂದ್ರೆ ಹಿಂದೆ IPC ಪ್ರಾವಿಷನ್ ಅಲ್ಲಿ ಪ್ರೊಟೆಕ್ಷನ್, ಸೆಲ್ಫ್ ಪ್ರೊಟೆಕ್ಷನ್ಗೆ 15-20 ಸೆಕ್ಷನ್ ಅನ್ನು ಅದಕ್ಕೆ ಕೊಟ್ಟಿದ್ದಾರೆ. ಯಾವ್ಯಾವ ಸಂದರ್ಭದಲ್ಲಿ ನಾವು ಕಾನೂನನ್ನ ಬಳಸ್ಕೋಬಹುದು, ಕೈ ಎತ್ಕೋಬಹುದು ಅಂತ. ಸರ್, ಪ್ರೊಟೆಕ್ಷನ್ ಗಿಂತ ಅಟ್ಯಾಕ್ ಬಳಸಿದ್ರು ಅಂತ ನಟರಾಜ್ ಗೌಡ್ ಹೇಳಿದ್ದು. ಲೋಕೇಶ್ವರ್ ಸರ್, ಪ್ರೊಟೆಕ್ಷನ್ ಎಲ್ಲ ಮಾಡಿದ್ದು ಅಟ್ಯಾಕ್ಗೆ ರೆಡಿ ಇದ್ರಿ ಇವರು ಅಂತ. ಅಲ್ಲದೆ ಅವ್ರ ಮನೆ ಹತ್ರ ನಿಂತಿದ್ದು, ಅವ್ರೇನ್ ಇವ್ರ ಮನೆ ಹತ್ರ ಹೋಗಿರ್ಲಿವಲ್ಲ, ಭರತ್ ರೆಡ್ಡಿ ಮನೆ ಹತ್ರ. ಅವ್ರ ಮನೆ ಹತ್ರ ತಾನೆ ಇದ್ದಿದ್ದು. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಅವ್ರು ಕಾಯ್ಕೊಂಡಿದ್ರು. ಅವ್ರ ಮನೆ ಆಸ್ತಿ ಕಾಯೋದಕ್ಕೆ ತಪ್ಪೇನಿದೆ ಅಲ್ಲಿ? ಅದರಲ್ಲಿ ಜೈಲಿಂದ ರಿಲೀಸ್ ಆಗಿರೋರು ಇದ್ರು ಅಂತ, ಜೈಲಿಂದ ರಿಲೀಸ್ ಆಗಿರೋರ್ನು ಕರ್ಕೊಂಡ್ಬಂದು ನಿಲ್ಸ್ಕೊಂಡಿದ್ರಲ್ಲಿ ಅಂತ. ನಾನು ನನ್ನ ಪ್ರೊಟೆಕ್ಷನ್ ಅಲ್ಲಿ ಅವನು ಅವತ್ತಿನ, ಈಗ ಅವನು ಸದ್ಯಕ್ಕೆ ಅವ್ನು ರೋಡಿ ಶೀಟ್ರೋ ಕೇಡಿನೋ ಅದೆಲ್ಲ ಪ್ರಶ್ನೆ ಬರೋದಿಲ್ಲ. ರಕ್ಷಣೆಗೆ ಬಂದಾಗ ಯಾರ್ ಬೇಕಾದ್ರೂ ಬಂದ್ ನಿಂತ್ಕೊಂತಾರ ಅವ್ರ ಪರವಾಗಿರೋರು. ಯಾರ ಮನೇಲಿ ಖಾರದ ಪುಡಿ ಇಲ್ಲ ಹೇಳಿ ನೋಡೋಣ? ಖಾರದ ಪುಡಿ ಯಾರ ಮನೇಲಿ ಇಲ್ವಾ? ಅದೇನ್ ದೊಡ್ಡ ವಿಚಾರ ಅಲ್ಲ ಅದು ದೊಣ್ಣೆಗಳು ಇಟ್ಕೊಳ್ಳೋದೇನು ಅಪರಾಧನೂ ಅಲ್ಲ, ಬಂದೂಕನ್ನು ಇಟ್ಕೊಳ್ಳೋದು ಅಪರಾಧ ಅಲ್ಲ. ಅವ್ನ್ ಲೈಸೆನ್ಸ್ ಹೋಲ್ಡರ್ ಆಗಿದ್ರೆ ಯಾವ್ದು ಪ್ರಾಬ್ಲಮ್? ನೀವು ಮೀರಿ ನಿಮ್ಮ ಜಾಗವನ್ನ, ನಿಮ್ಮ ಲಿಮಿಟೇಷನ್ ಮೀರಿ ನಡೆದಾಗ ಮಾತ್ರ ಅವೆಲ್ಲ ಸಮಸ್ಯೆ. ನಿನ್ ಮನೆ ಕಾಯೋದಕ್ಕೆ, ನಿನ್ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡ್ರೆ ಏನ್ ಪ್ರಾಬ್ಲಮ್ ಇತ್ತು? ಅಲ್ಲಿ ಏನು ಸಮಸ್ಯೆ ಆಗಿತ್ತು ಹೇಳಿ? ಫೈನ್. ಇನ್ನೊಂದು ಕಡೆ ಇದು ಇನ್ನೊಂದು ಪಾಯಿಂಟ್ ಬರುತ್ತೆ ಇಲ್ಲಿ. ಈ ಕೇಸ್ಗಳನ್ನು ನೀವು ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾ ಇದ್ದೀರಾ, ಇದು ಓಕೆ ಆಯ್ತಪ್ಪ. ಇದೊಂದು ಕಾರ್ಯಕರ್ತನ ಸಾವು, ಗಲಾಟೆ, ದೊಂಬಿ, ದೊಡ್ಡ ನಾಯಕರ ಮೇಲೆ ಸಾಯಿಸ್ಬಿಡ್ತೀನಿ, ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳಿದ್ರು. ಒಂದು ಮಹಿಳೆ ವಿವಸ್ತ್ರ ಕೇಸು, ಆ ಮಹಿಳೆ ಮೇಲೇ ಒಂದಷ್ಟು ಪ್ರಕರಣಗಳಿದೆ. ವಿವಸ್ತ್ರ ಪೊಲೀಸರು ಮಾಡಿದ್ರ, ಪೊಲೀಸರ ಕೈ ಕಚ್ಚಿದ್ರ, ಅವ್ರಿಗೆ ಹೊಡೆದ್ರ, ಬಡಿದ್ರ, ಆ ಅಮ್ಮನೇ ಬಟ್ಟೆ ಬಿಚ್ಕೊಂಡ್ಬಿಟ್ಲ, ತನಿಖೆ ಆಗಬೇಕಾಗಿತ್ತು. ಅಷ್ಟಲ್ಲಾಗಲೇ ಸಂತ್ರಸ್ತರ ಥರದಲ್ಲಿ ಅವ್ರನ್ನ ಬಿಂಬಿಸಿ ಎಲ್ಲ ನಾಯಕರು ಹೋಗ್ಬಿಟ್ರಲ್ಲ, ಇದೆಲ್ಲ ಹೇಗೆ? ಕಾನೂನು ವ್ಯವಸ್ಥೆ ಹದಗೆಟ್ಟುಬಿಟ್ಟಿದೆ ಇಲ್ಲಿ ಅಂತ. ಅರೆಸ್ಟ್ ಮಾಡೋದು ಹೆಂಗಪ್ಪ? ಒಂದು ಮಹಿಳೆ ಬೆದರಿಕೆ ಹಾಕಿದ್ಲು, ಆ ಮಹಿಳೆ ಅರೆಸ್ಟ್ ಮಾಡೋದು ಹೆಂಗೆ ಸ್ವಾಮಿ ಹೇಳಿ? ಒಂದು ವೇಳೆ ಅದೇ ಮಾಡಿದರೆ, ಇದೇ ಮಹಿಳಾ ಪೊಲೀಸ್ಗಳು ಅರೆಸ್ಟ್ ಮಾಡಿರ್ತಕ್ಕಂಥ ಎಲ್ಲ ಕೇಸ್ಗಳಲ್ಲೂ ಕೂಡ ಎಲ್ಲರದ್ದು ಬಟ್ಟೆ ಬಿಚ್ಚಬೇಕಾಗಿತ್ತು ಅವರು. ಸರ್, ನಾವು ಹೇಳ್ತಾ ಇರುವಂಥದ್ದು ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟ್. ಪೊಲೀಸರ ವಶದಲ್ಲಿದ್ದಾಗ ವಸ್ತ್ರ ಇದಾಗಿದಂಥದ್ದು ಅದು ತಪ್ಪು ಅಂತದ್ದು, ಅದು ಕಾನೂನು ಸುವ್ಯವಸ್ಥೆಯಲ್ಲಿ ಯಾರು ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡೋದು ತಪ್ಪು ಅಂತ ನೀವು ಹೇಳೋದು? ಸರ್, ಇವಾಗ ತಪ್ಪು ಮಾಡಿದ್ರೆ ಅರೆಸ್ಟ್ ಮಾಡ್ಲೇಬೇಕು, ಆಯ್ತಾ? ಕೇಸ್ ಓದ್ಕೊಂಡ್ರ ನೀವು? ಇದು ಸರ್, ನಾ ಹೇಳಿರೋದಕ್ಕೆ ಅದು ಹೇಳ್ತಾ ಇರೋದು. ಅವ್ರಿಗೆ ಬೇರೆ ಏನಾದ್ರು ತಪ್ಪು ಕಾನೂನು ವಿರುದ್ಧವಾಗಿ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಂಡು. ನಾನು ಹೇಳ್ತಾ ಇರೋದು, ಅವರ ವಸ್ತ್ರ ನಿರ್ವಸ್ತ್ರ ಮಾಡಿದಂಥದ್ದು ಪೊಲೀಸ್ ವಶದಲ್ಲಿ ಇರಬೇಕಾಗಿದ್ದಂಥದ್ದು, ಅದು ಪೊಲೀಸರು ಮಾಡಿದಂತ ಅವಮಾನ ಒಬ್ಬ ಮಹಿಳೆಗೆ ಮಾಡಿದ್ರ ಆ ಎಮ್ಮನೆ ಬಟ್ಟೆ ಬಿಚ್ಕೊಂಡ್ಲ, ನಿಮಗೂ ಕ್ಲಾರಿಟಿ ಇಲ್ಲ, ಯಾರಿಗೂ ಕ್ಲಾರಿಟಿ ಇಲ್ಲ ಅಲ್ವಾ? ಅಷ್ಟೊತ್ತಿಗಾಗಲೇ ನಿಮ್ಗೆ ಅಂದರೆ ನಾನು ಹೇಳ್ತಿರೋದು, ಇದರಲ್ಲಿ ನಿಮ್ದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, ಈ ಥರದ್ದು ಯಾವುದೇ ಘಟನೆ ಸಿಕ್ಕಿದ್ರು ಪೊಲಿಟಿಸೈಸ್ ಮಾಡ್ತಾ ಇದ್ದೀರಲ್ಲ, ಇದು ಯಾಕೆ ಅಂತ ಕೇಳ್ತಿರೋದು. ಪೊಲಿಟಿಸೈಸ್ ಯಾಕಿದು? ಆಯ್ತು ಸರ್, ಇದು ಪೊಲಿಟಿಸೈಸ್ ಅಂದ್ರೆ ರಾಜೀವ್ ಗೌಡ ಅದು ಇಶ್ಯೂನ ಅವ್ರು ಹೇಳಿದ್ರಲ್ಲ ಒಳಗಡೆ ಆಗ್ತೀವಿ, ಅವ್ರು ಸಿಕ್ಕಿದ್ರೆ ಒಳಗಡೆ ನಿಮ್ಗೆ ಮಾಹಿತಿ ಇದ್ರೆ ಮಾಹಿತಿ ಅವ್ರು ಹೇಳ್ತಾರಲ್ಲ, ಸರ್ಕಾರಕ್ಕೆ ಅರಿವಾದರೆ, ಸರ್ಕಾರಕ್ಕೆ ಅರಿವಿಗೆ ಬಂದರೆ, ಸರ್ಕಾರಕ್ಕೆ ಅನ್ಸಿದ್ರೆ. ಸರ್, ಜನರ ಅಭಿವೃದ್ಧಿನೇ ಅವ್ರಿಗೆ ಅರಿವಿಗೆ ಬರಲ್ಲ, ಇನ್ನು ಅವ್ರು ಮಾಡಿದ್ ಯಾವಾಗ ಅರಿವಿಗೆ ಬರುತ್ತೆ ಸರ್? ಇವ್ರಿಗೆ ಯಾರು ಹೇಳ್ಬೇಕು? ಇವ್ರಿಗೆ ಇದು ನೀವು ಅರಿವು ತಪ್ಪಿದ್ದೀರಾ, ನೀವು ಅರಿವಳಿಕೆ ಮಧ್ಯದಲ್ಲಿದ್ದೀರಾ, ಇದು ಸರಿ ಮಾಡಿ ಅಂತ ಹೇಳದವ್ರು. ನಾನ್ ತರ ಹೇಳ್ಬೇಕಾಗಿರೋಂಥದ್ದು ಒಬ್ಬ ಇವ್ರ ಮುನ್ಸಿಪಲ್ ಕಮಿಷನರ್ಗೆ ಆತರ ಮಾಡಿದವ್ರಿಗೆ ನಾರ್ಮಲ್ ಸರ್, ಅವ್ರು ತಪ್ಪು ಮಾಡಿದವ್ರನ್ನ ಶಿಕ್ಷೆ ಅನುಭವಿಸಲೇಬೇಕು. ಇವ್ರಿಗೆ ಏನ್ ಮಾಡ್ತಾರೆ ಸರ್? 4-5 ದಿನ ಬೇಕಾ ಸರ್ ಅವನಿಗೆ? ರಾಜೀವ್ ಗೌಡ ಅರೆಸ್ಟ್ ಮಾಡಕ್ 4-5 ದಿನ ಬೇಕಾ? ಯಾರ್ ಪ್ರೊಡಕ್ಷನ್ ಇದ್ದಾನೆ? ಹೋಮ್ ಮಿನಿಸ್ಟರ್ ಪ್ರೊಡಕ್ಷನ್ ಇಲ್ಲ DK ಶಿವಕುಮಾರ್ ಪ್ರೊಡಕ್ಷನ್ ಅಲ್ಲ? ಹೇಳ್ಬೇಕಲ್ಲ, ನಟರಾಜ್ ಗೌಡ್ರು ಹೇಳ್ಬೇಕು. ಅವ್ರು ಹೇಳ್ಬೇಕು ಮೊದಲು ವಕ್ತಾರರಾಗಿ, ಯಾರು ಪ್ರೊಡಕ್ಷನ್ ಇದ್ದಾರೆ ಒಳಗಾಕ್ರಿ ಅಂತ ಅನ್ಬಿಟ್ಟು. ನೀವು ಅವ್ರ ಪ್ರೊಡಕ್ಷನ್ ಕೈ ಕುತ್ಕೊಂಡು ಬೇರೆ ತಾವ್ ನ್ಯಾಯ ಎಲ್ಲಿ ಒದಗಿಸ್ತೀರಾ ಸರ್? ಬಳ್ಳಾರಿ ಪಾದಯಾತ್ರೆ ಯಾಕೆ ಅವಕಾಶ ಸಿಕ್ಕಲ್ಲ ನಿಮ್ಮ ವಿಜೇಂದ್ರ ಕಡೆಯಿಂದ? ಪಾದಯಾತ್ರೆ ನಿಮ್ಮ ಹೈಕಮಾಂಡ್ ಕಡೆಯಿಂದ ಅವರಿಬ್ಬರಿಗೆ ಮೈಲೇಜ್ ಸಿಕ್ಕಿಬಿಡುತ್ತೆ ಅಂತನಾ? ರಾಮುಲು ಅಂಡ್ ರೆಡ್ಡಿ ಪ್ರತಿಭಟನೆ ಸಮಾವೇಶದಲ್ಲಿ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ರೆ ನೀವು? ಸರ್, ಇಲ್ಲಿ ಯಾರ್ದು ಇಂಡಿವಿಜುವಲ್ ಮೈಲೇಜ್ ಸಿಗುತ್ತೆ ಅನ್ನೋದಲ್ಲ ಸರ್, ಪಕ್ಷದ ಇದಕ್ಕೆ ನಾವು ಇವ್ರು ಹೆಂಗೆ
ತಪ್ಪು ಮಾಡಿದವ್ರಿಗೆ ಹೋಗಿ ನಿಂತ್ಕೊಂಡ್ರಲ್ಲ, ಭರತ್ ರೆಡ್ಡಿಗೆ ನಿಂತ್ಕೊಂಡ್ರಲ್ಲ ಅವರದಲ್ಲಿ. ನಾವು ಬಂದ್ಬಿಟ್ಟು ಈ ಫೀಸ್ ಏನಂದ್ರೆ ಪಕ್ಷದ ಇದಕ್ಕೆ ನಿಲುವಿಗಾಗಿ ಹೋಗಿ ನಿಂತ್ಕೊಂಡ್ರೆ ಅದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಗಿದಂಥದ್ದು, ಬಹಿರಂಗವಾಗಿ ಅಟ್ಯಾಕ್ ಆಗಿದಂಥದ್ದು. ಸೊ ಒಬ್ಬ ಶಾಸಕರಾಗಿ ಒಬ್ಬ ಇದಾಗಿ ನಾವು ಹೋಗಿ ನಿಂತ್ಕೊಂಡು ಪಕ್ಷವಾಗಿ ನಿಂತ್ಕೊಂಡಿದ್ದಂಥ ಅಧ್ಯಕ್ಷರು ನಿಂತ್ಕೊಂಡಿದ್ದು ಏನ್ ತಪ್ಪು ಸರ್ ಅದಲ್ಲಿ? ತಪ್ಪು ಮಾಡದೇ ಇರೋರ್ಗೆ ಏನ್ ಭಯ ಬೀಳಬೇಕು? ಈಗ ನಟರಾಜ್ ಗೌಡ್ರೆ, ಈ ರಾಜೀವ್ ಗೌಡ್ರ ಜಾಗದಲ್ಲಿ ಬೇರೆ XYZ BJP ಮನುಷ್ಯ ಇದ್ದ. ಹಿಂಗೊಂದು ಪೌರಾಯುಕ್ತೆಗೆ ಈ ಥರ ವಾಚಾಮಗೋಚರವಾಗಿ ಮಾತಾಡಿ ಪೌರ ನೌಕರರನ್ನು ನಿಂದಿಸಿ ಬೆಂಕಿ ಹಚ್ಬಿಡ್ತೀನಿ, ನಾನು ಕಾಂಜಿ ಪಿಂಜಿ ಅಲ್ಲ, ನಾನು ಎಂತವನು ಗೊತ್ತಾ, ನಂದು ಒಳ್ಳೆ ಮುಖ ನೋಡಿದ್ದು, ಇದೆಲ್ಲ ಹೇಳ್ಬಿಟ್ಟಿದ್ದಿದ್ರೆ ಇದೇ ರೀತಿಯಲ್ಲಿ ಅಪ್ಸ್ಕೊಂಡಾಗ್ಬಿಟ್ಟು ಅವ್ರ ವೀಡಿಯೋ ಮಾಡಿಬಿಟ್ಟು ಸೋಷಿಯಲ್ ಎಲ್ಲ ಬಿಟ್ಬಿಟ್ಟಿದ್ರೆ IP ಅಡ್ರೆಸ್ ಇಲ್ಲ, ಇಲ್ಲಿಂದ ವೀಡಿಯೋ ಮಾಡಿದ್ದೀನಿ ಅಂತ ಹುಡುಕಲ್ಲ, ಸೈಬರ್ ಎಕ್ಸ್ಪರ್ಟ್ಸು ನಮ್ಮ ರಾಜ್ಯದಲ್ಲಿ ಯಾರು ಕಾಣಿಸ್ತಾ ಇಲ್ಲ ನಿಮಗೆ, ಹಿಂಗೆ ಬಿಟ್ಬಿಡ್ತಾ ಇದ್ದಾರೆ ನೀವು ಈಸಿಯಾಗಿ. ಕೇಳ್ತಾರೆ ಅವರು 5 ದಿನ ಬೇಕಾಯ್ತೇನೆ ನಿಮ್ಗೆ ಅರೆಸ್ಟ್ ಮಾಡೋಕ್ಕೆ ಅಂತ ಕೇಳ್ತಾರೆ ಅವರು. ಈಗ ಏನು ವಾಟ್ಸ್ ರಾಂಗ್ ಇನ್ ಇಟ್? ನಾನು ಒಂದೇನು ಗೊತ್ತಾ, ಅದರೊಳಗೆ ನೋ ಕಾಂಪ್ರಮೈಸ್. ಓಕೆ, ಪೊಲೀಸ್ ಇಲಾಖೆ ಕಾಂಪ್ರಮೈಸ್ ಆಗಲ್ಲ. ಎರಡನೇದು, ರಾಜೀವ್ ಗೌಡ ಅಲ್ಲ, BJPನಲ್ಲಿ ಆರನಗರ ಶಾಸಕಂದು ಅದೇ ಪರಿಸ್ಥಿತಿ ಇತ್ತು, ತವನಿಗೆ ಸಿಕ್ಕಾಕೊಂಡು ಕೋರ್ಟ್ ಮುಖಾಂತರ ಜೈಲಿಗೂ ಹೋಗಿ ಬಂದ. ಇದರಲ್ಲಿ ಬಳ್ಳಾರಿ ವಿಷಯದಲ್ಲಿ ಭರತ್ ರೆಡ್ಡಿ ಇವತ್ತು ಆರೋಪಿ. ತೀವ್ರತೆ ನಮಗೆ ಗೊತ್ತಿಲ್ಲ, ಆತ ಪಾತ್ರ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸರಿ, ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಕೂಡ ಆರೋಪಿಗಳು. ಅವರ ತೀವ್ರತೆ, ಅವರ ಪಾತ್ರ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ತನಿಖೆ ಆಗ್ತಾ ಇದೆ. BJPಗರು ಸಾಚಾಗಳು, ಬಹಳ ಪ್ರಾಮಾಣಿಕರು, ಸತ್ಯಸಂಧರು, ಸತ್ಯ ಹರಿಶ್ಚಂದ್ರನೇ ನಡ್ಕೊತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ತನಿಖೆ ಪ್ರೊಟೆಸ್ಟ್ ಮಾಡಲಿ, ಯಾರು ಪಕ್ಷದಲ್ಲಿ ಕೂಡಿಸ್ಕೊಂಡು ಮಾಡ್ತೀರಿ? ಅದೇ ಆರೋಪಿಗಳು ಪಕ್ಷದಲ್ಲಿ ಕೂಡಿಸ್ಕೊಂಡು ಪ್ರೊಟೆಸ್ಟ್ ಮಾಡ್ತೀರಿ? ಅಲ್ಲಿ ಏನು ಪ್ರೊಟೆಸ್ಟ್ ಮಾಡ್ತೀರಿ? ಕರ್ನಾಟಕ ಜನಗಳನ್ನ ಕರ್ಕೊಂಬನ್ರಿ, ಪಕ್ಕದ ಆಂಧ್ರದಲ್ಲಿ ಹೋಗಿ ಟ್ರೈನಲ್ಲಿ ಬಸ್ಗಳು ಜನಗಳು ಫೋನ್ ಮಾಡ್ಬಿಡ್ರಿ, ಫೋನ್ ಮಾಡ್ಬಿಡ್ರಿ, ನಿಮ್ಗೆ ಹೇಳ್ದೆ ನಾನು ಎಲ್ಲೆಲ್ಲಿ ಯಾವ ಬಸ್ ನಂಬರ್ ಹೇಳ್ಬಿಡ್ಲ ನಿಮ್ಗೆ, ಈಗ 20 ಎಲ್ಲಿಂದ ಕರ್ಕೊಂಬಂದ್ರಿ, ಎಷ್ಟು ಜನ ಕರ್ಕೊಂಬಂದ್ರಿ ಅಂತ, ಎಷ್ಟು ದುಡ್ಡು ಕೊಟ್ರಿ ಅಂತ. ರಾಯದುರ್ಗ, ಕಲ್ಯಾಣದುರ್ಗ, ಉರುಕೊಂಡ ಎಷ್ಟು ಬಸ್ ಬಂತು, ಎಷ್ಟು ದುಡ್ಡು ಕೊಟ್ಟು ಕರ್ಕೊಂಬಂದ್ರಿ ಹೇಳ್ಬೇಕಾ? ಮಾಹಿತಿ ಬರ್ತದೆ, ಅದು ಬರ್ತದೆ, ಮಾಹಿತಿ ಕೊಡ್ತೀನಿ. ನೀವು ಪ್ರಾಮಾಣಿಕತೆ ಇಟ್ಕೊಳ್ಳಿ, BJPಗರು ಪ್ರಾಮಾಣಿಕತೆ ಇಟ್ಕೊಳ್ಳಿ. ಪ್ರಾಮಾಣಿಕತೆ ನಿಮ್ಮಲ್ಲಿ ಕಾಣಲ್ಲ, BJPಗೆ ಪ್ರಾಮಾಣಿಕತೆ ಕಾಣಲ್ಲ. ಕಾನೂನು ಇವ್ರಿಗೆ ಬೇಕಾಗಿಲ್ಲ, ಶಾಂತಿಯುತವಾದ ಬಳ್ಳಾರಿ ಇವ್ರಿಗೆ ಬೇಕಾಗಿಲ್ಲ. ಯಾರನ್ನ ಇವರು ಬಹಳ ಗಣಿ ಮಾಫಿಯಾನ ಆನೆ ಬಲ ಅಂತ ಅನ್ಕೊಂಡಿದ್ದಾರೆ BJPಯವರು. ಆ ಗಣಿ ಮಾಫಿಯಾ BJPಗೆ ಆನೆ ಬಲ ಅಂತ. ಗಣಿದೆಲ್ಲ ಮುಗಿದೋದ್ ಕತೆ ಅಲ್ವಾ? ಆಯ್ತು, ಅವ್ರ ಶಿಕ್ಷೆ ಏನ್ಬೇಕು, ಶಿಕ್ಷೆ ಆಗಿದೆ, ಇನ್ನೂ ಕೇಸ್ಗಳಿದ್ದಾವೆ. ಅವ್ರ ಗಡಿಪಾರ ಆಗಿದ್ರು ಒಳಗಡೆ ಹೋಗಿದ್ದಾರೆ, ಆಯ್ತಾ? ಅದನ್ನ ನೀವು ಆನೆ ಬಲ ಅನ್ಕೊಂಡು ಯಾವ ವ್ಯಕ್ತಿಯಿಂದ ಮಾನ್ಯ ಯಡಿಯೂರಪ್ಪನವರು ಜೈಲ್ಗೆ ಹೋದ್ರೋ, ಆ ಯಡಿಯೂರಪ್ಪನವರ ಮಗ ಇವತ್ತು ಅವ್ರ ಬೆಂಬಲಕ್ಕೆ ಹೋಗಿ ನಿಂತಿದ್ದಾರಲ್ಲಿ ಬಳ್ಳಾರಿನಲ್ಲಿ. ಇದನ್ನೇ ಒಂದು ವಿಪರ್ಯಾಸ ಅಂತ ಹೇಳೋದು. ನಿಮಗೂ ಕೂಡ ಒಂದು ಆತ್ಮಸಾಕ್ಷಿ, ಆತ್ಮಗೌರವ ಅಂತ ಇರಬೇಕು. ನೀನು ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತಪ್ಪ, ಇಲ್ಲ ನೀನು ಶಾಂತವಾಗಿರು. ಅಲ್ಲಿಂದ 10 ವರ್ಷಗಳಿಂದ ನಿಲ್ಲದ ಗಲಾಟೆಗಳು, 10 ವರ್ಷದಿಂದ ಶಾಂತವಾಗಿದ್ದು, ಯಾಕಂದ್ರೆ ನಾಯಕ ಜನಾಂಗ ನಿಮ್ಮಿಂದೇ ಇಲ್ಲ, ಬಳ್ಳಾರಿ ಜನ ನಿಮ್ಮಿಂದೇ ಇಲ್ಲ. ಅದನ್ನು ಮರುಪಡ್ಕೋಬೇಕಂತ ಹೇಳಿದ್ರೆ ಗಲಾಟೆ ಮಾಡಿದ್ರೆ ಆಗೋದಿಲ್ಲ, ದೊಂಬಿ ಮಾಡಿಸಿದ್ರೆ ಆಗೋದಿಲ್ಲ. ಎಲ್ಲ ಭರತ್ ರೆಡ್ಡಿಯಿಂದ ನಿಂತು ಬಿಟ್ಟಿದ್ದಾರೆ ಈಗ ಫುಲ್ಲು ಆ ಜನಾಂಗ ಎಲ್ಲ. ಇಡೀ ಜನಾಂಗ ಅಲ್ಲಿ ನೋಡ್ರಿ, ಭರತ್ ರೆಡ್ಡಿ 2.5 ವರ್ಷದಲ್ಲಿ ಯಾವ 20 ವರ್ಷಗಳಲ್ಲಿ ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿ ಮಾಡೋಕ್ಕಾಗಿರ್ಲಿಲ್ಲ. ಅಂತಹ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅಂತ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಇವತ್ತು ಕೂಡ ಇವತ್ತು ಅಲ್ಲಿ ಗಣಿ ಹೋದ್ಮೇಲೆ ಜನಗಳು ಉದ್ಯೋಗಕ್ಕಾಗಿ ಹಾಹಾಕಾರ ಇತ್ತು. ಇವತ್ತು ಆ ಜೀನ್ಸ್ ಪಾರ್ಕ್ ನ ಮತ್ತೆ ಮರುಸ್ಥಾಪನೆ ಮಾಡಿ ಅಲ್ಲಿ ಕಡಿಮೆ 30-40 ಸಾವಿರ ಜನ ಕೆಲಸ ಮಾಡುವಂತ ಕೆಲಸ ಅವಕಾಶಗಳಾಗಿದ್ದಾವೆ. ಇದನ್ನ ಜನಾರ್ದನ್ ರೆಡ್ಡಿಗೆ ಅರ್ಥ ಆಗಲ್ಲ, ಶ್ರೀರಾಮುಲುಗೂ ಅರ್ಥ ಆಗಲ್ಲ. ಗಣಿ ದುಡ್ಡು ತಿಂದಂತವ್ರಿಗೆ, ಅಲ್ಲಿ ಜನಗಳಿಗೆ ಮೋಸ ಮಾಡಿದಂತವ್ರಿಗೆ, ಆ ಟಪಾಲ್ ಗಣೇಶ ಕುಟುಂಬದವ್ರಿಗೆ ಅಲ್ಲೇ ಮಾಡಿದವ್ರೆ, ಆ ಪದ್ಮಾವತಿ ಯಾದವ್ ಹತ್ಯೆ ಮಾಡಿದವ್ರೆ. ಅದು ಏನಾಗ್ಬಿಡುದು ಗೊತ್ತಾ, ಈಗ ನೀವು ಜೀನ್ಸ್ ಪಾರ್ಕ್ ಅಂತ ಇದ್ರೆ ಇದೇನೋ ಹೇಳ್ತಾ ಇದ್ರಲ್ಲ, ಈಗ ಭರತ್ ರೆಡ್ಡಿ ಅಂದ ತಕ್ಷಣ ಕರ್ನಾಟಕದ ಯಾವುದೇ ಕಾರಲ್ಲಿ ನಿಂತ್ಕೊಂಡು ಭರತ್ ರೆಡ್ಡಿ ಅಂದ್ರೆ ಇವತ್ತಿಗೆ ಏನು ಅಂದ್ರೆ ಅದೇ ರೀ, ಅಲ್ಲ ರೀ, ಒಳ್ಳೆ ಕತೆ, ಅದೇ ರೀ ಗುಂಡಾಸು ಸಾಯಿಸ್ಬಿಟ್ರು ಅಂತಲ್ಲ ಇವ್ರ ಗನ್ಮನೆ ಅಂತ ಮಾತಾಡ್ತಾರ ಜನ. ಜೀನ್ಸ್ ಪಾರ್ಕ್ ಮಾಡಿದ್ರಂತಲ್ರಿ ಬಳ್ಳಾರಿಲಿ, ಜೀನ್ಸ್ ಎಲ್ಲ ಉದ್ಧಾರ ಮಾಡಿದ್ರಂತಲ್ಲ, ಆ ಭರತ್ ರೆಡ್ಡಿ ಅಂತ ಹೇಳ್ತಾರೆ. ನಿಜ ಹೇಳ್ಬೇಕು ನನಗೆ. ರಾಜೀವ್ ಗೌಡ, ಚಿಕ್ಕಬಳ್ಳಾಪುರ ರಾಜೀವ್ ಗೌಡ ಏನ್ ಹೇಳ್ತಾರೆ ಹೇಳಿ ಜನಕ್ಕೆ? ಬಾಯಿಗೆ ಬಂದಾಗ ಮಾತಾಡೋದಲ್ಲಪ್ಪ ಅವನ್ ತಾನೆ ಅಂತಾರ, ಇಲ್ಲ ಹಿಂದೆ 10 ವರ್ಷದಲ್ಲಿ ಯಾವುದೋ ಅಮೋಘ ಕೆಲಸ ಮಾಡಿ ಮುನಿಯಪ್ಪನವ್ರು ಸಮರ್ಥನೆ ಮಾಡ್ಕೊತಾ ಇದ್ರಲ್ಲ, ನಿಮ್ಗೆ ಎಚ್ ಮುನಿಯಪ್ಪ ಆ ಥರ. ನಿಮ್ಗೆ ಹೇಳಿದ್ನಲ್ಲ, ಭರತ್ ರೆಡ್ಡಿ ಉದ್ಯಮಿ. ಭರತ್ ರೆಡ್ಡಿಗೆ ಈ ಪ್ರಕರಣದಲ್ಲಿ ಸುಮ್ಮನೆ ಇವ್ರನ್ನ ವಿಲನ್ ಅಂತ ಬಿಂಬಿಸಕ್ಕೆ BJP ಪ್ರಯತ್ನ ಮಾಡ್ತಾ ಇದೆ. ಭರತ್ ರೆಡ್ಡಿಗೆ ಕೇಳಿ, ನಾನು ಹೇಳ್ದೆ ಆಕ್ರೋಶಕ್ಕೆ ಮತ್ತು ಪ್ರಚೋದನೆಗೆ ಒಳಗಾಗಬಾರದು. ಅವ್ರಿಗೆ ಹೇಳಿದ್ರಿ, ನಾನು ನಿಮ್ಗೆಲ್ಲ ಅವ್ರಿಗೆ ಹೇಳಿದ್ರಿ. ತಾಳ್ಮೆ ಇಟ್ಕೊಳ್ಳಿ. ಈ ಮಾತುಗಳನ್ನ BJPಗರು ಜನಾರ್ದನ್ ರೆಡ್ಡಿಗೆ, ಶ್ರೀರಾಮುಲುಗೆ ಹೇಳಿ ಫಸ್ಟ್. ಓಕೆ, ನೀವೇನ್ ಭರತ್ ರೆಡ್ಡಿಗೆ ಹೇಳ್ತಾ ಇದ್ರು ಆ ಮಾತನ್ನ ನಮ್ಮ ಪಕ್ಷದವ್ರು ಏನ್ ಬೇಕಾ ಹೇಳಿದಾರೆ ಆಲ್ರೆಡಿ. ಆದ್ರೆ ಜನಾರ್ದನ್ ರೆಡ್ಡಿ ಮತ್ತೆ BJP
ತಪ್ಪಿಗೆ ಎಲ್ಲಿಂದ ಹೇಳಿದ್ರು? ಭರತ್ ರೆಡ್ಡಿ ಭರತ್ ರೆಡ್ಡಿ ಅಬ್ಸ್ಕಾಂಡಿಂಗ್ ಅಲ್ಲ, ಒಂದ್ ಲೆಕ್ಕಕ್ಕೆ ಅಬ್ಸ್ಕಾಂಡಿಂಗ್ ಇಲ್ಲ, ಅಲ್ಲ. absconding ಇಲ್ಲ, ಇಲ್ಲ. ಇದು ಸಿಗ್ತಾರೆ ಸಿಗ್ತಾರೆ ಪೊಲೀಸ್ ಯಾವಾಗ ಹೇಳಿದ್ರು ಸಿಗ್ತಾರೆ ಅವರು. ಕರೆದ್ರೆ ವಿಚಾರಣೆಗೆ ಹಾಜರಾಗ್ತಾರೆ. ಫೋನ್ ಮಾಡೋ ತಲೆ ಮರೆಸ್ಕೊಳ್ಳಿಲ್ಲ ಆ ಥರ ಸರ್ಕಾರದ ಅರಿವಿಗೆ ಬಂದರೆ ಸಾರ್ವಜನಿಕ ಕಾಣಿಸ್ಕೊಳ್ತಾರೆ, ಅದಕ್ಕೆ ಕೇಳಿದೆ ನಾನು. ಸಾರ್ವಜನಿಕರಿಗೂ ಕಾಣಿಸ್ಕೊಂತ ಇದ್ದಾರೆ. ಸರ್ಕಾರದ ಅರಿವಿಗೆ ಬಂದರೆ ಕಾಣೆಯಾಗಿದ್ದಾರೆ ಪೋಸ್ಟ್ ಹಾಕತ್ತಾ ಇದ್ರು. ಸರ್ಕಾರದ ಬಿಜೆಪಿ ಅರಿವಿಗೆ ಬಂದರೆ ಬಿಜೆಪಿ ಕಚೇರಿಗೆ ಬರ್ಬೇಕು ಕೇಳ್ರಿ, ಇಲ್ಲ ನೀವೇ ಹೋಗ್ರಿ, ಅವ್ರ ಮನೆಗೆ ಹೋಗಿ ಸಿಗ್ತಾರೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಬಿಜೆಪಿ ಅವ್ರಿಗೆ ಜನಾರ್ದನ್ ರೆಡ್ಡಿ ಹೇಳ್ರಿ ಭರತ್ ರೆಡ್ಡಿ ಮನೆಗೆ ಹೋಗಕ್ಕೆ ಸಿಗ್ತಾರೆ, ಭರತ್ ರೆಡ್ಡಿ ಫೋನಲ್ಲೇ ಸಿಗ್ತಾರೆ. ಆದ್ರೆ ಅವರು ನಾನು ಹೇಳ್ದಲ್ಲ, ಇವ್ರು ಆರೋಪಿ ಇದ್ದಾರೆ ಯಾರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು. ಅವನ ಪಕ್ಕದಲ್ಲಿ ಕೂತ್ಕೊಂಡು ನೀವು ಪ್ರಾಮಾಣಿಕತೆ ಬಗ್ಗೆ ನೀವು ಮಾಡಕ್ಕಾಗಲ್ಲ, ನೀವು ಪ್ರೊಟೆಸ್ಟ್ ಮಾಡಕ್ಕಾಗೋದಿಲ್ಲ. ನೀವು ಸುಮ್ಮನೆ ಹೊರ ರಾಜ್ಯದವ್ರನ್ನ ಕರ್ಕೊಂಡು ಪ್ರೊಟೆಸ್ಟ್ ಮಾಡಕ್ಕಾಗೋದಿಲ್ಲ. ಇಂಥ ವಿಚಾರಗಳಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಒಂದು ಆಡಳಿತಾರೂಢ ಪಕ್ಷ ಈ ಥರದ್ದು ಕ್ರೈಮ್ ಅಂತ ಬಂದಾಗ, ಕ್ರೈಮ್ ಕೇಸ್ಗಳು, ಒಂದು ಮಹಿಳಾ ಅಧಿಕಾರಿಗೆ ಅವಾಚ್ಯವಾಗಿ ಬೈಯೋದಾಗಲಿ, ಒಬ್ಬ ವ್ಯಕ್ತಿಯ ಸಾವಿನ ವಿಚಾರದಲ್ಲಾಗಲಿ, ಇಂಥ ವಿಚಾರಗಳಲ್ಲಾಗಲಿ ಪೊಲಿಟಿಕಲ್ ಆ್ಯಂಗಲಲ್ಲಿ ನೋಡದೆ ಅದನ್ನು ಹೆಚ್ಚು ಪಾರದರ್ಶಕವಾಗಿ ತನಿಖೆ ಮಾಡಿದಷ್ಟು ಸರ್ಕಾರದ ಪಕ್ಷದ ಘನತೆ ಹೆಚ್ಚಾಗುತ್ತೆ. ಅದರ್ವೈಸ್ ನೀವೆಷ್ಟು ಸೇಫ್ ಗಾರ್ಡ್ ಮಾಡಲಿಕ್ಕೆ ಹೋಗ್ತಿರೋ ಅಷ್ಟು ಸರ್ಕಾರದ ಪಕ್ಷದ ಒಂದು ಘನತೆ ಕುಸಿತಾ ಹೋಗುತ್ತೆ. ಇದಕ್ಕೆ ಅವಕಾಶಗಳು ಆಗದೇ ಇರಲಿ ಅಂತ ಹೇಳ್ತಾ ನಟರಾಜ್ ಗೌಡ್ರಿಗೆ, ಯದುಕುಮಾರ್ ಅವ್ರಿಗೆ, ಅನಂತರದಲ್ಲಿ ಲೋಕೇಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ